ಎಲ್ರಿಗೂ ಲೀಲಾ ಜಲನ್ಯಾಸದ 54ನೇ ಉಪನ್ಯಾಸ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿರೋ ಹಾಗೆ ಸರ್ ಅವರು ಉತ್ಸಾಹದ ಕುರಿತಾಗಿ ಉಪನ್ಯಾಸ ನೀಡ್ತಾ ಇದ್ರು. ಇವತ್ತು ಅದರ 3ನೇ ಭಾಗದ ಮುಂದುವರೆದ ಚರ್ಚೆಯನ್ನು ಮಾಡಲಿಕ್ಕಿದ್ದಾರೆ. ಉತ್ಸಾಹದ ಲಗಾಮು ಹೇಗೆ, ಅಂದರೆ ಉತ್ಸಾಹದ ಸೋರಿಕೆಯನ್ನು ತಪ್ಪಿಸೋದು ಹೇಗೆ, ಉತ್ಸಾಹದ ಸದ್ಬಳಕೆ ಮಾಡೋದು ಹೇಗೆ, ಹಾಗೆ ಉತ್ಸಾಹನ ಹಂಚ್ಕೊಳ್ದೇ ಇದ್ರೆ ಅಪೂರ್ಣ ಅನ್ಸುತ್ತೆ, ಹಂಚ್ಕೊಂಡ್ರೆ ಅಪಾರ್ಥ ಆಗುವಂಥ ಸಾಧ್ಯತೆ, ನಿರುತ್ಸಾಹ ಬೇಗ ಆಗ್ಬೋದು, ಆದರೆ ನಿರುತ್ಸಾಹದಿಂದ ಉತ್ಸಾಹ ಆಗುವಂಥದ್ದು ಕಷ್ಟ. ಈ ರೀತಿಯ ಸಾಕಷ್ಟು ಸಂಗತಿಗಳ ಕುರಿತು ಉತ್ಸಾಹ ಭರಿತವಂಥ ಚರ್ಚೆ ಆಗಲಿಕ್ಕಿದೆ. ಮದಂತ ಎಲ್ಲರೂ ಕೂಡ ಆತ್ಮೀಯ ಸ್ವಾಗತಿಸ್ತೇನೆ. ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಂತಿ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಉತ್ಸಾಹ ಮನಸ್ಸಿನ ಒಳಗೆ ಹುಟ್ಟುವಂಥದ್ದು ಅನ್ನೋದ್ರ ಬಗ್ಗೆ ಕಳೆದ ಜಾಲನ್ಯಾಸದಲ್ಲಿ ಎಷ್ಟು ವೇಷ ಧರಿಸಿ ಬರುತ್ತೆ, ಆಶೆ, ದ್ವೇಷ, ಅಹಮಿಕೆ, ಗಳಿಕೆ ಇತ್ಯಾದಿ ಸಂಗತಿಗಳ ರೂಪದಲ್ಲಿ ಉತ್ಸಾಹ ನಮ್ಮ ಒಳಗೆ ಚಿಮ್ಮತ್ತೆ ಅಂತ ಅನ್ನೋದನ್ನ ಹೇಳಿದೆ. ಅದನ್ನು ಹೇಳಿದಾಗ ಏನನ್ಸತ್ತೆ ಅಂದ್ರೆ, ನಾವು ಕಾರಲ್ಲಿ ಹೋಗ್ತಾ ಇದ್ರೆ ಪೆಟ್ರೋಲ್ ಮುಗಿದ್ರೆ ಹೊರಗಡೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ಕೋತೀವಿ. ಆದ್ರೆ ಇದು ಉತ್ಸಾಹ ಹಾಗಲ್ಲ, ನಮ್ಮೊಳಗೇನೆ ಹುಟ್ಟಬೇಕು ಅನ್ನುವಂಥ ಭಾವನೆ ಬರುತ್ತೆ. ಉತ್ಸಾಹ ಅನ್ನೋದು ಚಲನೆಗೆ ಸಂಬಂಧಪಟ್ಟದ್ದಾದ್ರಿಂದ ಮತ್ತೆ ಮತ್ತೆ ವಾಹನದ ರೂಪಕವನ್ನೇ ಕೊಡ್ಬೇಕಾಗತ್ತೆ, ನಾನು ಅನ್ಯಥಾ ಭಾವಿಸ್ಬೇಡಿ. ಆದ್ರೆ ಪ್ರಶ್ನೆ ಏನು ಅಂತಂದ್ರೆ, ಅದು ಹೊರಗಿನಿಂದ ಒಳಗಡೆ ಉಂಟಾಗತ್ತೆ ಆದ್ರೂ ಕೂಡ ಅದಕ್ಕೆ ಕಾರಣ ಏನು ಅಂದ್ರೆ, ಆ ಕಾರಣ ಹೊರಗಿನ ಕಾರಣ ಅಂತ ನಾವು ಮರಿಬಾರ್ದು. ಯಾಕೆಂದ್ರೆ ಬೆಳಗ್ಗೆ ನಾವು ಇದ್ದಾಗ ನಮ್ಗೆ ಉತ್ಸಾಹ ಇರೋದೊಂದೇ ಏನಾದ್ರು ತಿನ್ಬೇಕು ಅಂತ. ಆದ್ರೆ ಪ್ರಪಂಚನ ನೋಡ್ತಾ ಇದ್ದ ಆಗ ಪ್ರಪಂಚದ ಸಂಪರ್ಕ ಬಂದ ಮೇಲೆ ನಮ್ಗೆ ಬೇರೆ ಬೇರೆ ಹಸಿವೆಗಳು ಉಂಟಾಗುತ್ತೆ. ಬೇರೆ ಹೊಟ್ಟೆ ಹಸಿವೆ ಇದ್ದದ್ದು ಬೇರೆ ಬೇರೆ ಹಸಿವೆಗಳು ಉಂಟಾಗುತ್ತೆ. ಆದ್ರಿಂದ ಒಳಗೆ ಹುಟ್ಟುವ ಉತ್ಸಾಹವನ್ನ ಹೊರಗಿನ ಸಂಗತಿಗಳು ನಮ್ಗೆ ತಂದ್ಕೊಡುತ್ತವೆ ಅನ್ನುವಂಥದ್ದನ್ನ ಗಮನಿಸ್ಬೇಕು. ಇವತ್ತು ಹೊರಗಿನಿಂದ ಹೇಗೆ ನಮ್ಗೆ ಉತ್ಸಾಹ ಒಳಗೆ ಬಂದು ನಮ್ಮೊಳಗೆ ಬಂದು ಪ್ರೇರೇಪಿಸುತ್ತೆ ಅನ್ನುವಂಥದ್ದನ್ನ ತಗೊಳ್ಳೋಣ. ಬಾಹ್ಯ ಕಾರಣಗಳು, ಆಂತರಿಕವಾಗಿ ಮೂಡುವ ಉತ್ಸಾಹಕ್ಕೆ ಬಾಹ್ಯ ಕಾರಣಗಳು ಯಾವುದು ಏನು ಅಂತ ನಾವಿವಾಗ ಗಮನಿಸೋಣ. ನಮ್ಗೆ ಬೇಕಾದಷ್ಟಿದೆ ನೋಡೋಕೆ ಅಂತ ಹೇಳಿದ್ರು ಕೂಡ ನಮ್ಮ ಪರಿಸರ ಬಿಟ್ಟು ಬೇರೆ ಏನು ಇಲ್ಲ. ನಮ್ಮ ಸುತ್ತಮುತ್ತಲ ನಿಸರ್ಗ, ನಮ್ಮ ಪರಿಚಿತ ಜನರು, ನಿತ್ಯದ ಜೀವನ, ಇದೆಲ್ಲ ನೋಡಿದಾಗ ಇದೆಲ್ಲವನ್ನು ಒಂದೇ ಪದದಲ್ಲಿ ನಾವು ಪರಿಸರ ಅಂತ ಹೇಳ್ತಾ ಇರೋದ್ರಿಂದ ಈ ಪರಿಸರ ನೋಡಿಯೇ ನಮಗೆ ಉತ್ಸಾಹ ಬರೋದು ಅನ್ನೋದು ಖಚಿತವಾಗಿ ಗೊತ್ತಾಗುತ್ತೆ. ಯಾಕೆಂದ್ರೆ ಪರಿಸರದ ಸಂಪರ್ಕ ಬರದೇ ಇದ್ರೆ ಉತ್ಸಾಹ ಬರ್ದಿಲ್ವಲ್ಲ. ಅದರಿಂದ ಉತ್ಸಾಹ ಮೂಡೋದು ಅಂತರಂಗದಲ್ಲಾದ್ರೂ ಕೂಡ ಕಾರಣಗಳು ಹೊರಗಿನಿಂದಲೇ ಬರುವಂಥದ್ದು ಅನ್ನೋದು ಸ್ಪಷ್ಟ. ಯಾಕೆಂದ್ರೆ ಹೊರಗಿನ ಯಾವ ಸಂಪರ್ಕವೂ ಇಲ್ಲದೆ ಇದ್ದಾಗ ನಮ್ಗೆ ಬೋರ್ ಅನ್ಸುತ್ತೆ. ಅದಕ್ಕೆ ನಾವು ಏನಾದ್ರು ಮಾಡಿ ಏನೋ ನೋಡಕ್ ಹೋಗ್ತೀವಿ, ಇನ್ನೆಲ್ಲೋ ಹೊರಗಡೆ ಹೋಗ್ತೀವಿ, ಮಾಡ್ತೀವಿ. ಹೀಗಿರುವಾಗ ಆ ಬಾಹ್ಯ ಕಾರಣಗಳು ಯಾವುದು, ಅದು ಹೇಗ್ ಬರುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಸ್ವಲ್ಪ ಗಮನಿಸ್ತಾ ಹೋಗೋಣ. ಆದ್ದರಿಂದ ಇವತ್ತಿನ ಜಾಲನ್ಯಾಸದಲ್ಲಿ ಬಾಹ್ಯ ಕಾರಣಗಳನ್ನ ಕುರಿತಂತೆ ನಾನು ಚರ್ಚೆ ಮಾಡ್ತೇನೆ. ತತ್ವಶಾಸ್ತ್ರದಲ್ಲಿ ಅದಕ್ಕೆ ಜ್ಞೇಯ ಅಂತ ಕರೀತಾರೆ. ಜ್ಞಾನ ನನಗ್ ಮೂಡುತ್ತೆ, ಜ್ಞಾತೃ ನಾನು, ನನ್ನಲ್ಲಿ ಜ್ಞಾನ ಮೂಡುತ್ತೆ, ಅದಕ್ಕೆ ಕಾರಣ ಜ್ಞೇಯ. ಈ ಜ್ಞೇಯ ಹೇಗೆ ನನ್ನ ಒಳಗೆ ಬಂದು ಸೇರ್ಕೊಂಡು ಉತ್ಸಾಹ ತಂದ್ಕೊಡುತ್ತೆ ಅನ್ನುವಂಥದ್ದು ಇವತ್ತಿನ ಚರ್ಚೆಯ ಮುಖ್ಯ ಅಂಶ. ನಾನು ಹೇಳಿದ ಹಾಗೆ ಪ್ರಪಂಚ ಅಂತ ಇದೆ ಅಂತಾದ್ರೆ, ಪ್ರಪಂಚ ನಮಗೆ ಕೆಲಸ ಮಾಡೋಕ್ ಸ್ಫೂರ್ತಿ ತಂದ್ಕೊಡ್ಬೇಕು. ಆ ಸ್ಫೂರ್ತಿಯ ಭಾಷೆ ಉತ್ಸಾಹ ಅಷ್ಟೇ. ನಾವು ಬೆಳಗಾಗಿ ಎದ್ದು ಸುತ್ತ ನೋಡ್ರೆ ನಾನು ಈ ಕೆಲಸ ಮಾಡ್ಬೇಕು ಅಂತ ನಂಗೆ ಅನ್ನಿಸ್ಬೇಕು. ಅನಿಸುತ್ತಲ್ಲ, ಅವಾಗ ನನ್ಗೆ ಆ ಕೆಲಸದ ಬಗ್ಗೆ ಉತ್ಸಾಹ ಬರುತ್ತೆ. ನಾನು ಮೊದಲ ಜಾಲನ್ಯಾಸದಲ್ಲೇ ಹೇಳಿದ್ದೆ, ಉತ್ಸಾಹ ಅನ್ನೋದು ನನಗೆ ಕೆಲಸದ ಪ್ರಜ್ಞೆ ಬಂದಾಗ್ಲೇ ಬರೋದು. ನಾನು ಕೆಲಸ ಮಾಡೋಗೋದಿಲ್ಲ ಅಂದ್ರೆ ನಂಗೇನು ಉತ್ಸಾಹ ಇರೋದಿಲ್ಲ. ಹಾಗಾಗಿ ಯಾವ್ಯಾವ ರೀತಿಯ ಕೆಲಸದ ಪ್ರಜ್ಞೆಯನ್ನ ಪ್ರಪಂಚ ತಂದ್ಕೊಡುತ್ತೆ ಅನ್ನುವಂಥದ್ದನ್ನ ನೋಡೋಣ. ಮೊದಲನೇದು ಕರ್ತವ್ಯದ ಪ್ರಜ್ಞೆ. ನಾನು ಮಾಡ್ಲೇಬೇಕಾಗಿರುತ್ತೆ ಇವತ್ತಿನ ಕೆಲಸ, ನಿನ್ನೆ ಅರ್ಧಂಬರ್ಧ ಆಗಿರುತ್ತೆ, ಆಗತ್ತೋ ಇಲ್ವೋ ಅನ್ನುವಂಥ ಅನುಮಾನ ಇರುತ್ತೆ. ಆದ್ದರಿಂದ ಒಂದು ರೀತಿಯಲ್ಲಿ ಜಗತ್ತು ನಾನು ಮಾಡಬೇಕಾದ ಕರ್ತವ್ಯ ಪ್ರಜ್ಞೆಯನ್ನ
ಜ್ಞಾಪಿಸುವಾಗ ಆ ಕರ್ತವ್ಯ ಪ್ರಜ್ಞೆ ಉತ್ಸಾಹ ತಂದ್ಕೊಡುತ್ತೋ ನಿರುತ್ಸಾಹ ತಂದ್ಕೊಡುತ್ತೋ ಅನ್ನೋದು ಬೇರೆ ಮಾತು. ಅಂತೂ ಏನೋ ಒಂದು ತಂದ್ಕೊಡುತ್ತೆ, ಕರ್ತವ್ಯ ಅನ್ನೋದು ತಂದ್ಕೊಡುತ್ತೆ. ಇನ್ನು ಪ್ರಕೃತಿಯಲ್ಲಿರುವಂತಹ ವಿದ್ಯಮಾನಗಳನ್ನ ನಾವು ನೋಡ್ತಾ ಹೋದ್ರೆ ಏನಾಗತ್ತಪ್ಪ ಅಂತಂದ್ರೆ, ಕೆಲವನ್ನ ನೋಡಿದಾಗ ನನಗೆ ಒಂದು ಆಸೆ ಆಗುತ್ತೆ. ಯಾವುದೋ ಒಂದು ವಸ್ತು ನೋಡಿದ್ರೆ ಇದು ತುಂಬಾ ಚೆನ್ನಾಗಿದೆ, ಇದು ನನಗೆ ಬೇಕು ಅಂತ ಅನ್ಸುತ್ತೆ. ನಾನೇನ್ ಮುಂಚೆ ಬೇಕು ಅಂತ ಅನ್ಕೊಂಡಿರಲ್ಲ. ಹೋಟ್ಲಲ್ಲಿ ಗಾಜಿನ ಪೆಟ್ಟಿಗೆ ಒಳಗೆ ಅನೇಕ ಸಿಹಿಗಳನ್ನಿಟ್ಟಾಗ ನಾನು ಏನೋ ತಿನ್ನೋಕೆ ಹೋಗಿರ್ತೀನಿ, ಆ ಸಿಹಿ ನೋಡಿದಾಗ ತಿನ್ಬೇಕು ಅಂತ ಅನ್ಸುತ್ತೆ. ಹಾಗಾಗಿ DVG ಅವ್ರು ಹೇಳಿದ ಹಾಗೆ, ತಕ್ಕದಲ್ಲದ ಆಸೆಯೇನು ಮಧ್ಯದಂತೆಯೇ ಕವನು ಉಕ್ಕಿಸುವ ನವನು ವಿಧಿ ಮಂಕುತಿಮ್ಮ ಅಂತ ಹೇಳ್ತಾರೆ. ಆದ್ರೆ ನಿಸರ್ಗ ಅಂತ ನಾವು ಮಾತಾಡುವಾಗ ಅದು ಕೆಲವೊಮ್ಮೆ ತಕ್ಕುದಾದ ಆಸೆಯನ್ನು ಉಂಟು ಮಾಡುತ್ತೆ, ತಕ್ಕುದಲ್ಲದ ಆಸೆಯನ್ನು ಉಂಟು ಮಾಡುತ್ತೆ. ಅದನ್ನ ವಿವೇಚನೆಯಿಂದ ನಾವು ಯಾವುದು ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಳೋದು ನಮಗ್ ಬಿಟ್ಟದ್ದು. ಹಾಗಾಗಿ ಉತ್ಸಾಹ ಪ್ರಕೃತಿ ತಂದ್ಕೊಡುತ್ತೆ ಅಂದ್ರೆ ಪ್ರಕೃತಿಯ ಆಯ್ಕೆ ತಂದ್ಕೊಡುತ್ತೆ. ಆ ಆಯ್ಕೆಯಲ್ಲಿ ನಾವು ಯಾವುದನ್ನ ಆಯ್ಕೆ ಮಾಡ್ಕೋತೀವಿ, ಯಾವುದ್ರಲ್ಲಿ ಉತ್ಸಾಹ ಕಂಡ್ಕೋತೀವಿ ಅನ್ನೋದು ನಮ್ಮ ಸಂಸ್ಕಾರದ ಮೇಲೆ ಹೋಗುತ್ತೆ. ನಾನು ಹಿಂದೆ ಅನೇಕ ಕವನಗಳು ಓದಿ ಸಂತೋಷ ಪಟ್ಟಿದ್ರೆ, ಕವನ ಸಂಕಲನ ನೋಡಿದ್ರೆ ನಾನು ಅದು ಓದ್ಬಿಟ್ಟು ಸಂತೋಷ ಪಡ್ತೀನಿ ಅಂತ ಅನ್ಕೋತೀನಿ. ನಾನು ಹಿಂದೆ ಅನೇಕ ಜನರ ಜೊತೆಯಲ್ಲಿ ಜಗಳ ಆಡಿ ಖುಷಿ ಪಟ್ಟಿದ್ರೆ ಯಾರು ಇಲ್ವಲ್ಲ, ಜಗಳಕ್ಕೆ ಬೋರ್ ಆಗ್ತಿದೆಯಲ್ಲ ಅಂತ ಅನ್ಕೋತೀನಿ. ಹಾಗಾಗಿ ನಮ್ಮ ಹಿಂದೆ ಆದ ಅನುಭವ ಇದೆಯಲ್ಲ, ಅನುಭವದ ಸುಖ ಇವತ್ತು ಮತ್ತೆ ಬೇಕು ಅಂತ ಅನ್ನುವಂಥದ್ದನ್ನ ನೆನಪಿಸೋದು ಜಗತ್ತು. ಆ ನೆನಪಿಗೆ ಕಾರಣ ಏನು ಅಂದ್ರೆ ಈ ಹಿಂದೆ ನಾನು ಅನುಭವಿಸಿದ ಸುಖ. ಅದಕ್ಕೆ ತತ್ವಶಾಸ್ತ್ರದಲ್ಲಿ ವಾಸನೆ ಅಂತಾರೆ. ಹಾಗಾಗಿ ಪೂರ್ವ ಜನ್ಮದ ವಾಸನೆ ಅಂತ ಹಿಂದಿನ ಜನ್ಮದ್ದು ಅಂತಲ್ಲ, ಪೂರ್ವಾನುಭವದ ವಾಸನೆ ಅಂತ ಇಟ್ಕೊಳ್ಳೋಣ. ಪೂರ್ವ ಜನ್ಮದ ಚರ್ಚೆ ಬೇಡ ಇವಾಗ. ಪೂರ್ವ ಅನುಭವದ ವಾಸನೆ, ಹಿಂದೆ ಅದಾದಾಗ ಒಂದು ಅನುಭವ ಆಗಿದೆ, ನಂಗೆ ಸುಖದ ಅನುಭವ ಆಗಿದೆ, ಅದ್ ನಂಗೆ ಮತ್ತೆ ಬೇಕು ಅಂತ ಅನ್ನತ್ತೆ. ಮಕ್ಕಳಿಗೆ ಒಂದ್ಸರಿ ಅದು ರುಚಿ ಅನ್ಸಿದ್ರೆ ನಂಗೆ ಮತ್ತೆ ಅದೇ ಬೇಕು ಅಂತ ಕೇಳಿದ್ವಲ್ಲ, ಹಾಗೆ ನಮ್ಮ ಮನಸ್ಸು ಒಂದು ಮಗು ಅಲ್ಲೇ, ಹಠಮಾರಿ ಮಗು ಅದು, ಇನ್ನೇನು ಅಲ್ಲ. ಮನಸ್ಸು ನಾವು ತುಂಬಾ ಒದ್ದೂರೀಕರಿಸ್ಕೊಳ್ಳೋಣ. ಕುವೆಂಪು ಹೇಳಿದ್ರು, ಕಡಲಿನ ಆಳವು ಹಿರಿದು ಅದಕ್ಕಿಂತಲೂ ಹಿರಿದು ಮನಸ್ಸಿನ ಆಳ ಅಂತ. ಆದ್ರೆ ನಿಜವಾಗಿ ನೋಡಿದ್ರೆ ಮೊಂಡಾಟ ಮಾಡೋ ಮಗು ನಮ್ಮ ಮನಸ್ಸಷ್ಟೇ. ಹಾಗಾಗಿ ಈ ಮೊಂಡಾಟ ಮಾಡೋ ಮಗು ಏನ್ ಮಾಡುತ್ತೆ, ಹಿಂದೆ ಯಾವ್ದು ಚೆನ್ನಾಗಿ ಕಂಡಿತ್ತೋ ಮತ್ತೆ ಅದೇ ಬೇಕು ಅಂತ ಅನ್ಸುತ್ತೆ. ಬಸವಣ್ಣವ್ರು ಹೇಳೋ ಹಾಗೆ, ಕಬ್ಬನು ತಿಂದ ಕೋಡಗನಂತೆ ಸಿಹಿಗೆ ಎಳೆಸದಿರ ಮನಸ್ಸೆ ಅಂತ ಹೇಳ್ತಾರ ಅವರು. ಕೋತಿ ಒಂದ್ಸರಿ ಏನೇನೋ ತಿಂದಾಗ ಕಬ್ಬು ತಿಂದಾಗ ಸಿಹಿಯಾಗಿತ್ತಲ್ಲ, ಎಲ್ಲಾ ಕಡೆನೂ ಕಬ್ಬನೇ ಹುಡುಕುತ್ತದು. ಹಾಗಾಗಿ ಪ್ರಪಂಚ ನಮಗೆ ಆಯ್ಕೆ ಕೊಟ್ಟಿದ್ರು ಕೂಡ ನಾವು ಆಯ್ಕೆ ಮಾಡ್ಕೊಳ್ಳೋದು ಪ್ರಪಂಚದ ಮೇಲೆ ಮಾತ್ರ ಅವಲಂಬಿಸಿಲ್ಲ, ನಮ್ಮ ಈಗಾಗಲೇ ನಮ್ಮ ಮನಸ್ಸಿನಲ್ಲಿರುವ ಸುಖದ ಕಲ್ಪನೆಯ ಮೇಲೆ ನಾವು ಆಯ್ಕೆ ಮಾಡ್ಕೋತಾ ಹೋಗ್ತೀವಿ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕಾದ್ದು. ಆ ದೃಷ್ಟಿಯಿಂದ ಈ ಪ್ರಕೃತಿ ನಮಗೆ ಒಂದು ಆಮಿಷ ತೋರಿಸುತ್ತೆ. ನೋಡು, ಹೋದ್ಸರಿ ತಿಂದಿದ್ದೆಲ್ಲ ಈ ಸರಿ ತಿನ್ನು ಚೆನ್ನಾಗಿರುತ್ತೆ ಅಂತ ಹೇಳೋ ಆಮಿಷವನ್ನ ಪ್ರಕೃತಿ ತೋರಿಸುತ್ತೆ ಅಂತ. ಇಲ್ಲಿ ಎರಡು ಅಂಶ ಗಮನಿಸ್ಬೇಕು. ಆ ಆಮಿಷ ಯಾವುದೋ ಒಂದು ಸಣ್ಣ ವಸ್ತು ಆಗಿರ್ಬೋದು, ಯಾವುದೋ ಒಂದು ಸುಖ ಆಗಿರ್ಬೋದು, ಅಮೂರ್ತವಾದದ್ದು, ಅಥವಾ ಇಡೀ ವಿಶ್ವನೂ ಆಗಿರ್ಬೋದು. ಇಡೀ ವಿಶ್ವ ಅಂದ್ರೆ ಏನು, ಸೂರ್ಯೋದಯನೇ ನೋಡಿ ಸಂತೋಷ ಪಡಬಹುದು. ಹಾಗೆ ಸಂತೋಷ ಪಡೋದನ್ನ ಸರಳವಾದ್ರಲ್ಲಿ ನಾವು ವಿಶಾಲವಾದನ್ನ ಪಟ್ರೆ ನಮಗೆ ಸಂತೋಷ ಬಹಳ ಕಾಲ ಉಳಿಯುತ್ತೆ. ಬೇಂದ್ರೆಯವ್ರು ಹೇಳೋ ಹಾಗೆ, ಕವಿಯಾದವನಿಗೇನು ಬೇಕಾ, ಹೂತ ಹುಣಸೆ ಗಿಡ ಸಾಕ ಅಂತಾರೆ. ಹೂ ಬಿಟ್ಟಿರೋ ಹುಣಸೆ ಗಿಡ ನೋಡಿ ಸಂತೋಷ ಪಡ್ತಾನಂತೆ ಕವಿ. ಅವನೇನು ವಜ್ರ ಕೇಳಲ್ಲ, ವೈಢೂರ್ಯ ಕೇಳಲ್ಲ, ಐಶ್ವರ್ಯ ಕೇಳೋದಿಲ್ಲ, ಏನು ಕೇಳೋದಿಲ್ಲ, AC ರೂಮ್ ಕೇಳೋದಿಲ್ಲ. ಅವನು ಅದು ಹೋಗ್ತಾ ಇರ್ತಾನೆ, ಹುಣಸೆ ಗಿಡ ನೋಡ್ತಾನೆ, ಅಲ್ಲಿ ಹೂ ಬಿಟ್ಟಿರುತ್ತೆ, ಅದ್ ನೋಡಿ ಸಂತೋಷ ಪಡ್ತಾನೆ. ಆದ್ದರಿಂದ ಇಲ್ಲಿ ನಾವು ತುಂಬಾ ಗಮನಿಸಬೇಕಾದ್ದು, ಪ್ರಪಂಚ ನಾವು ದೂರೋ ಹಾಗಿಲ್ಲ. ಈಗ ಸೀರೆ ಅಂಗಡಿಗಳಲ್ಲಿ ಸೆಲೆಕ್ಷನ್ ಮೇಡ್ ಈಸಿ ಅಂತ ಹಾಕಿರ್ತಾರೆ. ಅಂದ್ರೆ ಅಲ್ಲಿ ಬೇಕಾದಷ್ಟು ಬಗೆಯ ಸೀರೆಗಳು ನಿಮ್ ಮುಂದೆ ಹಾಕ್ತಾರೆ. ಹಾಕಿದಾಗ ನೀವು ಅದ್ರಲ್ಲಿ ಆಯ್ಕೆ ಮಾಡ್ಬೇಕು. ಅವ್ರೇನೋ ಹಾಕಿರ್ತಾರೆ ಸೆಲೆಕ್ಷನ್ ಈಸ್ ಮೇಡ್ ಈಸಿ ಅಂತ. ವಾಸ್ತವವಾಗಿ ಜಾಸ್ತಿ ತೋರಿಸ್ಬಿಟ್ರೆ ಸೆಲೆಕ್ಷನ್ ಬಿಕಮ್ಸ್ ಡಿಫಿಕಲ್ಟ್. ಹಾಗಾಗಿ ಪ್ರಪಂಚದಲ್ಲಿ ನಾವು ಸಂತೋಷ ಪಡೋಕೆ 1000 ವಿಧಾನಗಳಿವೆ. ಆದ್ರೂ ಅನೇಕ ಜನ ಇಲ್ಲ, ನಾನು ತುಂಬಾ ಕಷ್ಟದಲ್ಲಿ ಬೆಳೀತಾ ಇದ್ದೀನಿ ಅಂತ ಹೇಳುವಂಥವ್ರು ಜಾಸ್ತಿ ಇದ್ದಾರೆ. ಯಾಕೆ ಹೀಗೆ, ಇಷ್ಟೊಂದು ಆಯ್ಕೆ ಇದೆಯಲ್ಲ ಅನ್ನೋವಂಥದ್ದನ್ನ ಗಮನಿಸಿದ್ರೆ, ನಾವು ನಮ್ಮ ಮನಸ್ಸಿಗೆ ಕೊಟ್ಟಿರುವ ತರಬೇತಿ ಇದೆಯಲ್ಲ, ಅದು ಸರಿಯಾಗಿಲ್ದೆ ಹೋದ್ರೆ, ಎಷ್ಟು ಆಯ್ಕೆ ಕೊಟ್ಟರು ಯಾವುದನ್ನ ಹ್ಯಾಕ್ ಪರಿಭಾವಿಸ್ಬೇಕು ಅಂತಲೇ ಗೊತ್ತಿಲ್ಲದೆ ಇದ್ರೆ ಆಗೇನಾಗುತ್ತೆ, ನಾವು ಅದರಲ್ಲಿ ಉತ್ಸಾಹ ತಂದ್ಕೊಳಕ್ ಆಗೋದಿಲ್ಲ.
ಆದ್ರೆ ನೈಸರ್ಗಿಕ ವಿದ್ಯಮಾನಗಳಲ್ಲಿ ಉತ್ಸಾಹ ಯಾರು ಕಂಡ್ಕೋತಾರೋ, ಅಂದ್ರೆ ನ್ಯಾಚುರಲ್ ಈವೆಂಟ್ಸ್, ಅದ್ರಲ್ಲಿ ನಾನು ಅನ್ನೋದು ಇಲ್ಲ ಅಲ್ಲಿ. ನ್ಯಾಚುರಲ್ ಇವೆಂಟ್ ನಾನು ನೋಡಿದ್ರು ಸೂರ್ಯೋದಯ ಆಗುತ್ತೆ, ನೋಡ್ದಿದ್ರು ಸೂರ್ಯೋದಯ ಆಗುತ್ತೆ. ಆ ಉತ್ಸಾಹ ಬಹಳ ಕಾಲ ಉಳಿಯುತ್ತೆ. ಅದ್ ಬಿಟ್ಬಿಟ್ಟು ಯಾವುದೋ ಒಂದು ವಿಷಯಕ್ಕೆ ಇದೇ ಬೇಕು ಅಂತಂತಾದ್ರೆ ಆಗ ನಮ್ಮ ಉತ್ಸಾಹ ಬರೋದು ಬೇಗ, ಹೋಗೋದು ಇನ್ನೂ ಬೇಗ. ಇದು ಗಮನಿಸಬೇಕಾದಂತ ಸಂಗತಿ. ಆದ್ದರಿಂದ ಉತ್ಸಾಹಕ್ಕೆ ನಾವು ಪ್ರಪಂಚವನ್ನು ದೂರ್ತಾ ಇಲ್ಲ, ಉತ್ಸಾಹದ ಆಯ್ಕೆಯನ್ನು ನಾವು ಯಾವ ರೀತಿ ಮಾಡ್ತಿದೀವಿ ಅನ್ನೋದ್ರ ಮೇಲೆ ಅವಲಂಬಿಸಿದೆ. ಆದ್ರಿಂದ ಸಬ್ಜೆಕ್ಟಿವ್ ಸೆಲೆಕ್ಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಆಬ್ಜೆಕ್ಟಿವ್ ಅವೈಲಬಿಲಿಟಿ. ಅವೈಲಬಿಲಿಟಿ ಬೇಕಾದ ಹಾಗಿದೆ. ಹಾಗೆ ಮಾಡೋದ್ರಿಂದ ಇಲ್ಲಿ ಗಮನಿಸಬೇಕಾದ್ದೇನಂತಂದ್ರೆ, ಪ್ರಪಂಚ ಇದೆಯಲ್ಲ ಅದು ತತ್ವಶಾಸ್ತ್ರಜ್ಞರು ಏನ್ ಹೇಳ್ತಾರೆ ಅಂದ್ರೆ, ಯಾವ ಒಂದು ಸಣ್ಣ ವಸ್ತು ಯಾಕೆ ಪ್ರೀತಿಸ್ತೀವಿ ನೀವು? 6 ಅಡಿ ದೇಹ, 6 ಅಡಿ ದೇಹಕ್ಕೆ 3 ಅಂಗ್ಲ ನಾಲ್ಗೆ, ಆ 3 ಅಂಗ್ಲ ನಾಲ್ಗೆ ಈ ಸ್ವೀಟೇ ಬೇಕು, ಈ ಖಾರನೇ ಬೇಕು ಅಂತ ಹುಡುಕೊಂಡು ಹೋಗುತ್ತೆ. ಅಂದ್ರೆ ನಾವು ಫೈನೈಟ್ ಬಾಡಿ ವಿತ್ ಫೈನೈಟ್ ಸೆನ್ಸ್ ಆರ್ಗನ್ಸ್ ಡಿಮಾಂಡ್ಸ್ ಫಾರ್ ಫೈನೈಟ್ ಡಿಸೈರ್ಸ್. ಅದ್ ಬಿಟ್ಬಿಡಿ, ಫೈನೈಟ್ ಆಗಿರೋದು ಬೇಡ, ಯು ಲವ್ ದಿ ನೇಚರ್ ಆಸ್, ಪ್ರಕೃತಿ ಇಡಿಯಾಗಿ ನಾವು ಪ್ರೀತಿಸುವಂತ ಒಂದು ಮನೋಭಾವ ಬೆಳೆಸ್ಕೊಳ್ಳಿ ಅಂತ ದಾರ್ಶನಿಕರು ಹೇಳ್ತಾನೆ ಇದ್ದಾರೆ. ಆದ್ರೆ ನಮ್ಗೆ ಇದು ಸುಲಭ, ಬೇಗ ಗ್ರಹಿಕೆ ಅನುಕೂಲವಾದದ್ದು. ಯಾಕೆಂದ್ರೆ ನಾವು ಇನ್ನೇ ಪ್ರಪಂಚದ ಪ್ರೀತಿ ಎಲ್ಲ ಬೆಳೆಸ್ಕೊಳಕ್ ಹೋದ್ರೆ ಆಗಲ್ಲ, ನಮ್ಗೆ ಅದು ಅಭ್ಯಾಸ ಇಲ್ಲ ಅಂತ ನಾವು ಸುಮ್ಮನಾಗ್ಬಿಡ್ತೀವಿ. ಏನೇ ಆಗ್ಲಿ, ಏನಂದ್ರೆ ಹೊರಗಿನ ಚಲುವಿಗೆ ಒಳಗಿನ ಒಲವು ಬೆರಿಬೇಕು ಅಂತ ಒಂದು ಪದ್ಯ ಇದೆ ಕನ್ನಡದಲ್ಲಿ. ಎಲ್ಲಿಹುದೆನೆಲೇಕೆ ಜೇನು ನೀ ಪಾನಗೈಯಲ್ಲೂ ಬಲ್ಲೆಯಾದೊಡೆ ಜಾಣ, ಎಲ್ಲೆಲ್ಲೂ ಇಹುದದು ತಾನು, ಎಲ್ಲಿ ಹೂವಿನ ರಂಗ ಎಲ್ಲಿ ಅದೋ ಭೃಂಗ. ಆ ಭೃಂಗ ಎಲ್ಲೋ ಇರುತ್ತೆ, ಅದಕ್ಕೆ ಯಾರು ಅಡ್ರೆಸ್ ಕೊಡೋದಿಲ್ಲ, ಅದು ಬರುತ್ತೆ, ಇಲ್ಲಿ ನೋಡುತ್ತೆ, ಹೂವಿನ ರಂಗದಲ್ಲಿ ಮಧು ಸಿಕ್ಕರೆ ಸಂತೋಷ ಪಡುತ್ತೆ. ಆದ್ದರಿಂದ ಇಲ್ಲಿ ಇದು ಜಂಟಿ ಕಾರ್ಯಾಚರಣೆ, ಉತ್ಸಾಹ ತಂದ್ಕೊಳ್ಳೋದು ಅನ್ನೋದು ಜಂಟಿ ಕಾರ್ಯಾಚರಣೆ. ಪ್ರಕೃತಿ ತೋರಿಸುವ ಆಮಿಷ ನನ್ನ ಅಭಿರುಚಿ, ಅಭಿರುಚಿ ಮತ್ತು ಆಮಿಷ ಎಲ್ಲಿ ಮ್ಯಾಚ್ ಆಗುತ್ತೋ, ಎಲ್ಲಿ ಹೊಂದಾಣಿಕೆ ಆಗುತ್ತೋ, ಪೂರಕವಾಗುತ್ತೋ, ಆಗ ನಮ್ಗೆ ಉತ್ಸಾಹ ಬರುತ್ತೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸಬೇಕಾದದ್ದು. ಆದ್ದರಿಂದ ಪ್ರಕೃತಿಯನ್ನ ಏನಂತ ಹೇಳ್ಬೋದು ಅಂದ್ರೆ, ನಮಗೆ ಒಂದು ಆಮಿಷ ಕೊಡುವಂಥದ್ದು ಅಂತ. ಈ ಪ್ರಕೃತಿ ಕೊಡುವ ಆಮಿಷದ ಒಂದು ರೀತಿಯದಾದ್ರೆ, ಸಮಾಜ ಕೊಡೋ ಆಮಿಷ ಬೇರೆ ರೀತಿದು. ನನಗೊಂದು ಪದವಿ ಇದ್ರೆ ಜನ ಗೌರವಿಸ್ತಾರೆ, ನನ್ನ ಹತ್ರ ಆಸ್ತಿ ಇದ್ರೆ ಜನ ಗೌರವಿಸ್ತಾರೆ, ನಾನು ನೀಟಾಗಿ ಡ್ರೆಸ್ ಮಾಡ್ಕೊಂಡ್ರೆ ಜನ ಗೌರವಿಸ್ತಾರೆ ಅನ್ನುವಂಥದ್ದು ಸಮಾಜದ ಆಮಿಷಗಳು. ಪ್ರಕೃತಿಯ ಆಮಿಷಗಳಾಗ್ಲಿ ಸಮಾಜದ ಆಮಿಷಗಳಾಗ್ಲಿ ಅಲ್ಲಿ ಏನಿದೆ ಅನ್ನೋದೆಲ್ಲ ಮುಖ್ಯ, ನಾನು ಯಾವುದನ್ನು ಮುಖ್ಯ ಅಂತ ಹೇಳ್ತೀನಿ ಎನ್ನುವ ಆಯ್ಕೆ ಮೇಲೇನೆ ನಮ್ಮ ಉತ್ಸಾಹ ನಿಂತಿದೆ ಅನ್ನುವಂಥದ್ದನ್ನ ಗಮನಿಸಬೇಕಾದದ್ದು. ಆದ್ದರಿಂದ ಪ್ರಕೃತಿಯ ಪ್ರಚೋದನೆ ಇದೆಯಲ್ಲ, ಪ್ರಕೃತಿ ಎನ್ನುವುದು ನಮಗೆ ಪ್ರಚೋದನೆ ಕೊಡುವಂಥದ್ದು ಅಂತ. ರಾಮಕೃಷ್ಣಾಶ್ರಮನವರು ಅದೇ ಹೇಳ್ತಾರೆ, ಜಗತ್ ಅಂತ ಕರೀತಾರೆ, ಪ್ರಕೃತಿ ಅಂತ ಕರೆಯೋದಿಲ್ಲ ಅವರು. ಅವ್ರೇನ್ ಹೇಳ್ತಾರೆ, ಬ್ರಹ್ಮ ಸತ್ಯ ಜಗತ್ ಸ್ಫೂರ್ತಿ ಅಂತ ಹೇಳ್ತಾರೆ. ಅಂದ್ರೆ ಜಗತ್ತು ನಮ್ಗೆ ಎಲ್ಲ ಬಗೆ ಒಳ್ಳೆ ಕೆಲಸ ಮಾಡೋಕ್ಕೂ ಅದೇ ಸ್ಫೂರ್ತಿ, ಕೆಟ್ಟ ಕೆಲಸ ಮಾಡೋಕ್ಕೂ ಅದೇ ಸ್ಫೂರ್ತಿ, ಆದ್ದರಿಂದ ಸೇವೆ ಮಾಡೋಕ್ಕೂ ಅದೇ ಸ್ಫೂರ್ತಿ. ಹೀಗಾಗಿ ಬ್ರಹ್ಮ ಸತ್ಯ ಜಗತ್ ಸ್ಫೂರ್ತಿ ಜೀವನಂ ಸತ್ಯ ಶೋಧನಂ ಅಂತ ಹೇಳ್ತಾರೆ. ಅದೇ ಅವರ ಘೋಷವಾಕ್ಯ, ಸ್ಲೋಗನ್. ಜೀವನಂ ಸತ್ಯ ಶೋಧನಂ ಅಂದ್ರೆ ಜೀವನ ಇರೋದು ಈ ಕೆಲಸ ಮಾಡಿ ಉತ್ಸಾಹ ತಂದ್ಕೊಳಕಲ್ಲ, ಅಥವಾ ಉತ್ಸಾಹ ತಂದ್ಕೊಳಕ್ಕೋಸ್ಕರ ಪ್ರಪಂಚ ನೋಡೋದಲ್ಲ. ಜಗತ್ತು ಸ್ಫೂರ್ತಿ 100 ಕೆಲಸ ಕೊಡುತ್ತೆ, ಜಗತ್ತಿನಲ್ಲಿ ಅದಕ್ಕೆ ಅದು ಕೊಡಲ್ಲ, ನಮ್ಗೆ ಸಿಗತ್ತೆ, ಯಾವ್ದು ನೋಡ್ತೀವೋ ಅದು ಸಿಗುತ್ತೆ. ಜೀವನ ಅನ್ನೋದು ಸತ್ಯ, ನಾನು ಬದುಕು ಅಂದ್ರೇನು, ನಾನು ಬದುಕಿ ಏನ್ ಮಾಡಿದೆ ಅನ್ನುವಂತಹ ಜೀವನದ ಸತ್ಯವನ್ನ, ನಾನು ಬದುಕಿಗೆ ಮುಂಚೆನೂ, ನಾನು ಹುಟ್ಟಕ್ ಮುಂಚೆನೂ ಬದುಕಿತ್ತು, ಆಮೇಲೆ ಏನ್ ಇತ್ತು, ಅದೇ ಆ ದಾರ್ಶನಿಕ ಚಿಂತನೆಗೆ ದಾರಿ ಮಾಡಿಕೊಡೋ ಹಾಗೆ ಜೀವನ ಅನ್ನೋದು ಸತ್ಯ ಶೋಧನ ಅಂತ ರಾಮಕೃಷ್ಣಾಶ್ರಮದವ್ರು ಹೇಳ್ತಾರೆ. ಆದ್ರಿಂದ ಇಲ್ಲಿ ಮೊದಲು ನಾನು ಈ ಜ್ಞೇಯ ಪ್ರಪಂಚ ಅಥವಾ ನಮ್ಮ ಇಂದ್ರಿಯಗಳ ಗ್ರಾಹ್ಯ ಪ್ರಪಂಚ ಇದೆಯಲ್ಲ, ಆ ಇಂದ್ರಿಯ ಗ್ರಾಹ್ಯ ಪ್ರಪಂಚವನ್ನು ನಾನು ಸೆರೆ ಹಿಡಿಯುವ ರೀತಿ ಇದೆಯಲ್ಲ, ಆ ಸೆರೆ ಹಿಡಿಯುವ ರೀತಿಯಲ್ಲಿ ನಮ್ಗೆ ಉತ್ಸಾಹ ಬರುತ್ತೆ ಅಂತ ಅನ್ನುವಂಥ ಮಾತು. ಇಲ್ಲಿ ಸೆರೆ ಹಿಡಿಯುವಾಗ ದಾರ್ಶನಿಕರಿಗೂ ಮತ್ತು ವ್ಯಾವಹಾರಿಕರಿಗೂ ಒಂದು ವ್ಯತ್ಯಾಸ ಇದೆ. ದಾರ್ಶನಿಕರೇನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಶಾಂತ ದೇಹ ಶಾಂತವಾದದ್ದನ್ನೇ ಬಯಸುತ್ತೆ, ಶಾಂತವಾದದ್ದನ್ನೇ ಹುಡುಕುತ್ತೆ. ಅದರಿಂದ ಸ್ವಲ್ಪ ಹೊತ್ತಿಗೆ ಸುಖ ಹೊರಟೋಗುತ್ತೆ. ಇನ್ನು ಅವನ್ ಮಿಠಾಯಿ ತಿಂದ್ರೆ 4 ದಿನ ಹೊತ್ತು ಅದ್ರ ಮೇಲೆ ಬೇಜಾರು ಬಂದ್ಬಿಡುತ್ತೆ, ಆಮೇಲೆ ತಿನ್ನೋಂದ್ರೆ ತಿನ್ನಕ್ಕಾಗಲ್ಲ ನಾವು. ಸೊ ಈ ಶಾಂತವಾದನ್ನು ಹುಡುಕಬೇಡಿ, ಇಡೀ ಪ್ರಕೃತಿಯೇ ನನ್ನದು, ನಾನೇ ಪ್ರಕೃತಿ, ಪ್ರಕೃತಿ ಇಲ್ಲದೆ ನಾನು ಇರಕ್ಕೆ ಸಾಧ್ಯ ಇಲ್ಲಿದ್ಮೇಲೆ ನಾನು ಪ್ರಕೃತಿಯ ಒಂದು ಭಾಗವೇ. ಅನಂತ ಕಾಲ ಉಳಿಯುವಂತಹ ಅನಂತ ಕಾಲವಾದಂತಹ ಪ್ರಕೃತಿ ಪ್ರೇಮ, ಪ್ರಕೃತಿ ಸೇವೆಯನ್ನು ಆಯ್ಕೆ ಮಾಡ್ಕೊಂಡವ್ರಿಗೆ ಬೇಜಾರೇ ಇರೋದಿಲ್ಲ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾರೆ. ಆದ್ರೆ ನಾವು
ನಮ್ಮ ವ್ಯವಹಾರ ಪ್ರಪಂಚದಲ್ಲಿ ಹಾಗಿಲ್ಲ. ನಾನು ನಾನ್ ತಿಂದಿರ್ತಾನೆ ನನ್ನ ಹೊಟ್ಟೆ ತುಂಬೋದು. ಇನ್ನೊಬ್ರು ಹೊಟ್ಟೆ ತಿನ್ನೋದು ನೋಡಿದ್ರೆ ಅವ್ರು ನೋಡ್ಬಿಟ್ಟು ನಾನು ಸಂತೃಪ್ತಿ ಆಗಿರ್ತೀನಿ, ನನ್ನ ಹೊಟ್ಟೆ ಕೇಳಿದ್ ನೀನೆಲ್ಲಿ ತಿಂದಿದ್ಯಾ ಅಂತ. ಹೀಗಾಗಿ ಹೊಟ್ಟೆನೇ ಸ್ವಾರ್ಥ ಕಲಿಸುವಾಗ ಆ ಸ್ವಾರ್ಥಕ್ಕೂ ಮತ್ತು ಪರಾರ್ಥಕ್ಕೂ ಒಂದು ಏನ್ ಹೇಳ್ತಾರೆ ಹಗ್ಗ ಜಗ್ಗಾಟ ನಡೀತಾ ಇರುತ್ತೆ ಅನ್ನುವಂಥದ್ದು. ಇನ್ನೊಂದು ಏನಾಗುತ್ತೆ ಅಂದ್ರೆ ಉತ್ಸಾಹ ತಂದ್ಕೊಡುವಂಥದ್ದು ಅಂದ್ರೆ ಯಾವಾಗ ನಾವು ನಿತ್ಯದ ನೀರಸ ಕೆಲಸಗಳಲ್ಲಿ ಬೇಸತ್ತಿರ್ತೀವೋ ಅವಾಗ ಯಾವುದೋ ಒಂದು ಸವಾಲಿನ ವಿಷಯ ಬರುತ್ತೆ ಅಂತ ಇಟ್ಕೊಳ್ಳೋಣ. ಆ ಸವಾಲಿನ ವಿಷಯ ಬಂದಾಗ ಉತ್ಸಾಹ ಬರುತ್ತೆ. ಅದಕ್ಕೇನೆ ಏನ್ ಹೇಳ್ತೀವಿ ನಾವು, ಸಮರೋತ್ಸಾಹ ಅಂತೀವಿ ಅಲ್ವಾ. ಸಮರೋತ್ಸಾಹ ಅಂದ್ರೇನು? ಯುದ್ಧೋಪಾದಿಯಲ್ಲಿ ವಾರ್ಫುಟ್ ಅಂತ ಹೇಳ್ತಾರಲ್ಲ, ಯುದ್ಧೋಪಾದಿಯಲ್ಲಿ ಯಾಕೆ ಯುದ್ಧದ ಬಗ್ಗೆ ಯಾಕೆ ಅಷ್ಟು ಉತ್ಸಾಹ ನಮ್ಗೆ? ಯಾಕೆಂದ್ರೆ ಅದು ಅಪರೂಪಕ್ಕೆ ಸಿಗುವ ಅವಕಾಶ. ಈಗ ನೋಡಿ, ದಿನಾ ಚಂದ್ರೋದಯ ಚಂದ್ರ ಅಸ್ತ ಆಗೋದು ವೃದ್ಧಿಕ್ಷಯ ಎಲ್ಲ ಯಾರು ನೋಡೋಕೆ ಹೋಗಲ್ಲ ಆಕಾಶದ ಕಡೆ. ಗ್ರಹಣ ಅಂದ್ರೆ ಅವಾಗ ನೋಡ್ತಾರೆ, ಟೆಲಿಸ್ಕೋಪ್ ಇಟ್ಕೊಂಡು ನೋಡ್ತಾರೆ. ಗ್ರಹಣ ಟೆಲಿಸ್ಕೋಪ್ ಇಟ್ಕೊಂಡು ನೋಡೋರು ಇವತ್ತು ಬಂದಿಲ್ಲ ತೋರಿಸುವಂಥವ್ರು. ಇರ್ಲಿ ಆತ್ಮೀಯರೇ, ಇಲ್ಲಿ ಗಮನಿಸಬೇಕಾದ್ದೇನಪ್ಪಾ ಅಂದ್ರೆ ನಾವು ಸಾಹಸ ಅನ್ನುವಂಥದ್ದು ಅಪರೂಪದ ಸಂಗತಿ. ಯಾವುದು ಅಪರೂಪದ್ದು ಅದು ನಮ್ಗೆ ಹೆಚ್ಚು ಉತ್ಸಾಹ ತಂದ್ಕೊಡುತ್ತೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ನಾವು ಸರ್ಕಸ್ ನೋಡಕ್ ಹೋಗ್ತೀವಿ, ಆ ಸರ್ಕಸ್ ನಾವೇ ಬಸ್ ಹತ್ತುವಾಗ ಮಾಡ್ತಿರ್ತೀವಿ. ಆದ್ರೆ ಆ ಸರ್ಕಸ್ ನಮ್ಗೆ ಹಿತ ಅನ್ಸಲ್ಲ, ಅಲ್ಲಿ ಹೋಗಿ ನೋಡೋಕೆ ಹಿತ ಅನ್ಸುತ್ತೆ ಸರ್ಕಸ್. ಯಾಕೆ ಹಿತ ಅನ್ಸುತ್ತೆ? ಯಾಕೆ ಅಂದ್ರೆ ಅದು ಅಪರೂಪದ್ದು ಅಂತ. ಯಾವುದು ಅಪರೂಪದ್ದು ಅದು ಆಕರ್ಷಕವಾಗಿ ಕಾಣುತ್ತೆ ಅನ್ನುವಂಥದ್ದಾದ್ರಿಂದ ಮೊದಲನೇದನ್ನ ಆಮಿಷ ಅಂತ ಕರಿತೀನಿ. ಆಮಿಷ ಚಿಕ್ಕದೋ ದೊಡ್ಡದೋ, ಒಟ್ಟಿನಲ್ಲಿ ಆಮಿಷ ಅನ್ನೋ ಒಂದು ಪದದಿಂದ ನಮ್ಗೆ ಹೇಗೆ ಉತ್ಸಾಹ ಹುಟ್ಟುತ್ತೆ ಅಂತ ಹೇಳ್ತೀನಿ. ಎರಡನೇದು ಈಗ ನಾ ಹೇಳಿದ್ದು ಸಾಹಸಕ್ಕೆ ಅಪರೂಪದದ್ದು ಅನ್ನೋ ಕಾರಣಕ್ಕೆ ಬರುತ್ತೆ ಅಂತ. ಇನ್ನು ಮೂರನೇದಕ್ಕೆ ಹೋಗೋಣ. ಯಾವುದು ಸುಂದರವಾಗಿದೆಯೋ ಅದರ ಮೇಲೆ ನಮ್ಗೆ ಅದು ಉತ್ಸಾಹ ತಂದ್ಕೊಡುತ್ತೆ. ನಾವು ಸಾಗರ ಸುಂದರ ಅಂದ್ರೆ ಏನು? ಇದು ತುಂಬಾ ಗಮನಿಸಬೇಕಾದ್ದು. ಸುಂದರ ಅನ್ನುವಂಥದ್ದು ಸಾರ್ವತ್ರಿಕವಾದದ್ದಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಸುಂದರ. ಒಬ್ಬರಿಗೆ ಎಂಥದ್ದು ತುಂಬೆ ಹೂವು ಬೆಳ್ಳಗಿರುತ್ತಲ್ಲ ಅದೇ ಸುಂದರ. ಇನ್ನೊಬ್ಬರಿಗೆ ತಾವರೆ ಹೂವು ದೊಡ್ಡದಾಗಿರುತ್ತೆ, ಅಗಲವಾಗಿರುತ್ತೆ, ಪರಿಮಳ ಬರುತ್ತೆ, ಅದು ಸುಂದರ. ಇನ್ನೊಬ್ರಿಗೆ ಗುಲಾಬಿ ಹೂವು ಸುಂದರ. ಈಗ ಸೌಂದರ್ಯ ಅನ್ನುವಂಥದ್ದು ಇದೆಯಲ್ಲ, ಒಂದು ಮಟ್ಟಕ್ಕೆ ಸಬ್ಜೆಕ್ಟಿವ್ ಹೌದಂದ್ರೆ ಜ್ಞಾತೃವಿನಿಂದ ನಿರ್ಧಾರ ಆಗುವಂಥದ್ದು ಹೌದು, ಹೊರ ಜಗತ್ತಿನ ಜ್ಞೇಯದಿಂದಲೂ ನಿರ್ಧಾರ ಆಗುವಂಥದ್ದು ಹೌದು. ಹೀಗಾಗಿ ಆತ್ಮೀಯರೇ, ಈ ಸುಂದರವಾದದ್ದಕ್ಕೆ ನಮ್ಗೆ ಹೆಚ್ಚು ಉತ್ಸಾಹ ಬರುತ್ತೆ ಅನ್ನುವಂಥದ್ದು ಗಮನಿಸಬೇಕಾದದ್ದು. ಹಾಗಾಗಿ ಉತ್ಸಾಹವನ್ನು ಕೆರಳಿಸುವುದು ಈ ಸುಂದರ ಅನ್ನುವಂಥದ್ದು ಇಲ್ಲಿ ವಾಸ್ತವಕ್ಕಿಂತ ವೈಯಕ್ತಿಕ ಕಲ್ಪನೆ ಬೆರೆಸಿದಾಗಲೇ ಅದಕ್ಕೆ ಸೌಂದರ್ಯಕ್ಕೆ ಮಹತ್ವ ಬರುವಂಥದ್ದು. ಬರೇ ಹೂವು ಹಾಕೊಂಡ್ರೆ ನಂಗೇನ್ ಖುಷಿ ಕೊಡೋದಿಲ್ಲ. ನನ್ನ ಸ್ನೇಹಿತರೊಬ್ರು ಹೇಳೋರು, ಅದೇನ್ ಅಷ್ಟೊಂದು ಕೋಗಿಲೆ ಹಾಡು ಹೇಳುತ್ತೆ ಅಂತಿರಲ್ಲ. ನಂಗೆ ಕೇಳಿದ್ರೆ ಅದೊಂದು ಬಗ್ಗೆ ಹಕ್ಕಿ ಏನೋ ಪಾಪ ಅದಕ್ಕೇನ್ ಹಿಂಸೆ ಕೂಗ್ಕೊಳ್ಳುತ್ತೆ, ಅದನ್ನ ನೀವು ಅದು ಕೋಗಿಲೆ ಹಾಡ್ತು, ವಿರಹ ಹೇಳ್ಕೊಡ್ತು, ವಿರಹ ಇದ್ ಮಾಡ್ತೀರಿ, ಇದೆಲ್ಲ ಕಲ್ಪನೆ ಅಂತ. ನಿಜ, ಸಾಹಸದಲ್ಲಾಗ್ಲಿ ಸೌಂದರ್ಯದಲ್ಲಾಗ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಉತ್ಸಾಹ ತಂದ್ಕೊಡೋದ್ರಲ್ಲಿ ವಾಸ್ತವದ ಜೊತೆಗೆ ನಾವು ಆ ವಾಸ್ತವಕ್ಕೆ ಬೆರೆಸುವ ಕಲ್ಪನೆಯೇ ಪ್ರಧಾನ ಆಗುತ್ತೆ ಅಂತ. ಯಾರೋ ಒಬ್ರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಒಬ್ಬ ದಾರ್ಶನಿಕರು ಹೇಳ್ತಾರೆ, ಅವರು ನಮ್ಮ ಕಷ್ಟ ಅನ್ನೋದು ಇದೆಯಲ್ಲ ಜಗತ್ ಕೊಟ್ಟಿದ್ದಲ್ಲ, ಆ ಜಗತ್ತಿಗೆ ನಾನು ಬೆರೆಸಿದ ಕಲ್ಪನೆ ಕೊಟ್ಟಿದ್ದು. ಅವರ್ ರೆಸ್ಪಾನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ವಾಟ್ ವಿ ರಿಸೀವ್ ಅಂತ. ನಾವು ಹೇಗೆ ರಿಸೀವ್ ಮಾಡ್ತೀವಿ ಅನ್ನೋಕೀಗ ಒಂದು ಮೂಟೆ ಇದೆ. ಆ ಮೂಟೆ ಹೊರೋದು ಭಾರನ ಹಗರಾನ ಅಂತ ನೋಡಿದ್ರೆ ಅದ್ರ ಗಾತ್ರ ನೋಡಿದ್ರೆ 15 kg 10 kg ಅಂತ ತೂಕ ಮಾಡ್ಬಿಟ್ಟು ಅದು ಭಾರ ಅನ್ನೋದು ವಸ್ತುವಿನಲ್ಲಿ ಹುಡುಕ್ತೀನಿ ನಾನು. ಆದ್ರೆ ನನ್ನ ಮನಸ್ಸಿಗೆ ಈ ಕೆಲಸ ಮಾಡಿದ್ರೆ ನಂಗೆ ಸಂತೋಷ ಆಗತ್ತೋ ದುಃಖ ಆಗತ್ತೋ ಅಂತ ತೀರ್ಮಾನ ಮನಸ್ಸಿನ ಹೊರ ಇದೆಯಲ್ಲ, ಈ ವಸ್ತುವಿನ ಹೊರೆ ಆದ್ರೆ ಅದನ್ನ ನೋಡ್ರೆ ಗೊತ್ತಾಗುತ್ತೆ. ಮನಸ್ಸಿನ ಹೊರೆ ಯಾವ್ದರಿಂದ ಗೊತ್ತಾಗುತ್ತೆ? ಅದನ್ನ ನಾನು ಪರಿಭಾವಿಸುವ ರೀತಿಯಲ್ಲಿ ಗೊತ್ತಾಗುತ್ತೆ. ಆದ್ರಿಂದ ಇಲ್ಲಿ ದಿ ರೆಸ್ಪಾನ್ಸ್ ಇಸ್ ಮೋರ್ ಡಿಸೈಡಿಂಗ್ ಫ್ಯಾಕ್ಟರ್ ದ್ಯಾನ್ ದಿ ಎಕ್ಸ್ಟರ್ನಲ್ ಒನ್. ಎಕ್ಸ್ಟರ್ನಲ್ ಒನ್ ಇಸ್ ಎ ಟ್ರಿಗರ್, ಅದು ಕೆಣಕತ್ತೆ ನಮ್ಮನ್ನ. ಆದ್ರೆ ತೀರ್ಮಾನ ಕೊಡೋದು ಯಾವುದು ಅಂದ್ರೆ ನಮ್ಮ ಮನಸ್ಸು. ಆದ್ರಿಂದ ಈ ಮನದ ಹೊರೆ ಇದೆಯಲ್ಲ, ಮನದ ಹೊರೆಯನ್ನ ಹೊರಗಿನ ಸಂಗತಿ ಮತ್ತು ಒಳಗಿನ ಕಲ್ಪನೆ, ಅದೇ ಹೊರಗಿನ ಚೆಲುವು ಒಳಗಿನ ಒಲವು ಎರಡೂ ಬೆರೆತಾಗ್ಲೇನೆ ಒಂದು ಉತ್ಸಾಹ ಬರೋದು ಅನ್ನುವಂಥದ್ದನ್ನ ಎಲ್ಲಿಹುದೇನೆಲೇಕೆ ಜೇನುವಿನಲ್ಲಿ ಕೂಡ ಹೇಳಿದ್ದಾರೆ. ಹಾಗಾಗಿ ಈ ಮೂರನೇ ಅಂಶ ಯಾವುದಪ್ಪ ಅಂದ್ರೆ ಸುಂದರದ ಆಕರ್ಷಣೆ. ಇನ್ನು ನಾಲ್ಕನೇ ಆಕರ್ಷಣೆ ಏನಪ್ಪಾ ಅಂತಂದ್ರೆ ಲಾಭ.
ನಾವು ವ್ಯಾವಹಾರಿಕವಾಗಿ ಬಡತನವನ್ನ ಯಾವಾಗ ಅನುಭವಿಸಿರ್ತೀವೋ ಆಗ ಏನಾಗುತ್ತೆ ಅಂದ್ರೆ, ಅಯ್ಯೋ ಬಡತನ ಅನುಭವಿಸ್ ಸಾಕಾಗಿದೆ, ಅದನ್ನಾರು ಒಂದಿಷ್ಟು ಸಂಪಾದನೆ ಮಾಡಿದ್ರೆ ಧಾರಾಳವಾಗಿ ಅತ್ಲ ಖರ್ಚು ಮಾಡ್ಕೊಂಡು ಹಾಯಾಗಿರ್ಬೋದು ಅಂತ ಅನ್ಸತ್ತೆ. ಆದ್ದರಿಂದ ಲಾಭದ ಆಸೆಗೆ ಕೊರತೆಯೇ ಪ್ರಚೋದನೆ. ಈಗ ನೋಡಿ ಎಂಥ ವಿಚಿತ್ರ ಆಗಿದೆ ಅಂದ್ರೆ, ಈಗ ಒಂದು 70-80 ವರ್ಷದ ಹಿಂದೆ ಜನದ ಹತ್ರ ದುಡ್ಡು ಇರ್ಲಿಲ್ಲ, ಕೆಲಸನೂ ಇರ್ಲಿಲ್ಲ. ಅವಾಗ ಏನಾಗ್ತಿತ್ತು, ಬಡತನ ಅನುಭವಿಸ್ತಾ ಇದ್ರು. ಯಾಕೆ? ಕೆಲಸ ಇಲ್ಲ ಅಂತ. ಈಗ ತಂತ್ರಜ್ಞಾನದ ಬೆಳವಣಿಗೆ ಏನ್ ಮಾಡ್ತು, ಎಲ್ಲರಿಗೂ ಸೌಕರ್ಯವನ್ನು ಕೊಡ್ತು, ಸಂಪತ್ತು ಕೊಡ್ತು. ಇವಾಗ ಬಡತನದ ಸಮಸ್ಯೆ ಇಲ್ಲ. ಈಗ ಹಾಗಂತ ಸಮಸ್ಯೆ ಇಲ್ಲ ಅಂತಲ್ಲ, ಈ ಸಮಸ್ಯೆ ಇದೆ. ಏನ್ ಗೊತ್ತೇನು, ತಂತ್ರಜ್ಞಾನದ್ದೇ ಒಂದು ಸಮಸ್ಯೆ. ಏನಂದ್ರೆ ಟೆಕ್ನಾಲಜಿ ಎಲ್ಲ ಬೆಳಗ್ಬಿಟ್ಟಿದೆ, ಅಲ್ಲಿ ಹೋಗಿ ಕೆಲಸ ಮಾಡೋದಿಲ್ಲ. ಯಾವಾಗ ನಾನು ಹೊಟ್ಟೆ ತುಂಬಿಟ್ಟು ನನ್ನ ಪಾಡಿಗೆ ನಾನು ಸಂತೃಪ್ತಿ ಆಗಿರ್ತೀನೋ ಕೆಲಸ ಮಾಡ್ತಾ ಇಲ್ಲ. ಅದರಿಂದ ತಂತ್ರಜ್ಞಾನ ಜನರ ಬೆಳತನವನ್ನು ನೀಗಿ ತನ್ನದೇ ಆದಂತ ತನ್ನ ಯಂತ್ರಗಳನ್ನ ನಡೆಸುವಂತ ಜನರ ಬಡತನವನ್ನು ಅದನುಭವಿಸ್ತಾ ಇದೆ. ನಮ್ಮ ಬಡತನ ಕಳೆದಿರುವ ತಂತ್ರಜ್ಞಾನ ಅದು ಈಗ ಕೆಲಸ ಮಾಡೋರಿಲ್ದಲೇನೆ ಬಡತನ ಅನುಭವಿಸ್ತಾ ಇದೆ. ಹಾಗಾಗಿ ಇಲ್ಲಿ ಸಮಾಜದಲ್ಲಿ ಹೇಗೆ ಏರುಪೇರುಗಳಾಗತ್ತೆ ಅಂದ್ರೆ ನಮ್ಗೆ ಅರ್ಥವೇ ಆಗೋಲ್ಲ. ಹೀಗಾಗಿ ಲಾಭದ ಆಸೆ ಯಾವಾಗಿರುತ್ತೆ ಅಂತಂದ್ರೆ ಕೊರತೆ ಇದ್ದಾಗಿರುತ್ತೆ. ಯಾವಾಗ ಕೊರತೆ ಅಗತ್ಯಗಳು ಪೂರೈಕೆ ಆಗ್ಬಿಡುತ್ತೋ ಆ ಲಾಭದ ಆಸೆ ಹೊರಟೋಗ್ಬಿಡುತ್ತೆ. ಆಮೇಲೆ ಯಾವ ಆಸೆ ಬರುತ್ತೆ? ಕೀರ್ತಿ ಬರುತ್ತೆ. ಕೀರ್ತಿಯ ಆಸೆ ಬರುತ್ತೆ. ಅದು ಕೂಡ ನಮ್ಗೆ ಉತ್ಸ್ಫೂರ್ತಿ ಕೊಡುತ್ತೆ. ಏನಂದ್ರೆ ಎಲ್ಲ 4 ಜನ ನನ್ನನ್ನು ಗುರುತಿಸ್ತಾರೆ, ಮಾನ್ಯತೆ ಮಾಡ್ತಾರೆ ಅಂತ. ನೋಡಿ, ಲಾಭದ ಆಸೆ ಇವು ವೈಯಕ್ತಿಕವಾದದ್ದೇ, ಕೀರ್ತಿ ಆಸೆಯು ವೈಯಕ್ತಿಕವಾದದ್ದೇ. ಲಾಭದ ಕೊರತೆ ಇದ್ದಾಗ ಕೀರ್ತಿ ಆಸೆ ಬರೋದಿಲ್ಲ. ಅದನ್ನೇ DVG ಹೇಳಿದ್ದು, ತಂಗಳು ಉಣಿಸಾದೊಡಂ ಸಾಕೆನುವನ್ ಉಪವಾಸಿ ಸಿಂಗಾರ ಸಂಗಾತಿ ಬೇಕುಂಡವನಿಗೆ. ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ. ಆ ಪ್ರತಿಷ್ಠೆ ಇದೆಯಲ್ಲ, ಪ್ರತಿಷ್ಠೆ ಅನ್ನೋ ಪದಾರ್ಥ, ತಿಷ್ಠ ಅಂದ್ರೆ ಕೂತ್ಕೊಳ್ಳೋದು, ಪ್ರತಿಷ್ಠೆ ಅಂದ್ರೆ ಚೆನ್ನಾಗಿ ಕೂತ್ಕೊಳ್ಳೋದು. ನಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ನಾವು ದುಡ್ಡಿದ್ರೆ ನಮ್ಮನ್ನ ಜನ ಗೌರವಿಸೋದು ಅಂತ. ಅದ್ ನಾನು ಹುಡ್ಕೊಂಡು ಹೋಗ್ತೇನೆ. ಹೀಗಾಗಿ ಈ ಲಾಭ ಅನ್ನುವಂಥದ್ದು ಇದೆಯಲ್ಲ, ಅದು ಮೂರ್ತವಾದಂತಹ ಹಣ ಇರ್ಬೋದು, ಅಥವಾ ನನಗೆ ಬೇಕನ್ಸಿದಂತಹ ಜನರ ಸ್ನೇಹ ಇರ್ಬೋದು, ಅಮೂರ್ತವಾದದ್ದಿರ್ಬೋದು, ಭಕ್ತಿ ಇರ್ಬೋದು. ಭಕ್ತಿ ಸಾಹಿತ್ಯದಲ್ಲಿ ಅವ್ರಿಗೆ ಲಾಭ ಏನು ಅಂದ್ರೆ ಭಕ್ತಿನೇ, ಅಥವಾ ಕೀರ್ತಿ ಇರ್ಬೋದು. ಹೀಗಾಗಿ ಲಾಭ ಅನ್ನುವ ಪದದ ಹಿಂದೆ ಆ ಸರದಿಯಲ್ಲಿ ಅನೇಕ ಅಭ್ಯರ್ಥಿಗಳಿದ್ದಾರೆ. ಅದು ನಾವು ಆ ಅಭ್ಯರ್ಥಿಗಳಲ್ಲಿ ನಮ್ಗೆ ಯಾರು ಬೇಕೋ ಅವ್ರನ್ನ ಉತ್ಸಾಹಕ್ಕೆ ತಂದ್ಕೋತೀವಿ, ಅದು ಬೇರೆ ಮಾತು. ಆದ್ರೆ ಲಾಭ ಅನ್ನೋ ಪದ ಇದೆಯಲ್ಲ, ಬೇಗ ನಮ್ಗೆ ಹೊಳೆಯೋದು ಲಾಭ ಅಂದ ತಕ್ಷಣ ದುಡ್ಡು ಅಂತ. ಹಂಗಲ್ಲ, ಅದು ಅನೇಕ ಲಾಭಗಳು ಇದೆ ಅನ್ನುವಂಥದ್ದು ಗಮನಿಸಬೇಕಾದದ್ದು. ಇದು ಇನ್ನೊಂದು ಹೊರ ಜಗತ್ತಿನಿಂದ ನಮ್ಮೊಳಗೆ ಉತ್ಸಾಹವನ್ನು ತುಂಬಬಲ್ಲ ಅನೇಕ ಅಂಶಗಳ ಪೈಕಿ ಪ್ರಾಫಿಟ್ ಮೋಟೋ ಅಂತ ಏನು ಹೇಳ್ತೀವೋ, ಲಾಭ ಅಂತಿದೆಯಲ್ಲ, ಅದು ತುಂಬಾ ಪ್ರಮುಖವಾದ್ದು. ಆದ್ರೆ ಅದರ ವ್ಯಾಖ್ಯಾನ ಖಚಿತವಾಗಿ ಕೊಡೋದು ಕಷ್ಟ. ಮುಂದಿನ ಅಂಶ ಏನಪ್ಪಾ ಅಂತಂದ್ರೆ, ಒಂದು ಮಾದರಿ. ನಮ್ಮ ಪುರಾಣಗಳು, ನಮ್ಮ ದೇವತೆಗಳ ಅವತಾರಗಳು, ಕಥೆಗಳು, ನಮ್ಮ ಸುತ್ತಮುತ್ತ ಇರುವಂತಹ ಜನ ಎಲ್ಲರನ್ನು ನೋಡಿದಾಗ ಅವರಲ್ಲಿ ಏನೋ ಒಂದು ವಿಶೇಷ ಕಾಣುತ್ತೆ. ಆಗ ನಾನ್ ಕೂಡ ಅವ್ರ ಹಾಗೆ ಆಗ್ಬೇಕು ಅಂತ ಅನ್ನೋ ಆಸೆ ಆಗುತ್ತೆ. ಆ ಆಸೆಯು ಕೂಡ ನಮ್ಗೆ ಬದುಕಿಗೆ ಉತ್ಸಾಹ ತಂದ್ಕೊಡುತ್ತೆ. ನಾನೀಗ ದಯಮಾಡಿ ನಾನು ನನ್ನ ಬಗ್ಗೆ ಜಂಬ ಹೇಳ್ಕೋತೀನಿ ಅಂತ ಖಂಡಿತ ಭಾವಿಸ್ಬೇಡಿ. ಆದ್ರೆ ನಾನೇನು ಯಾರಿಗೂ ಮಾದರಿ ಅಲ್ಲ. ಆದ್ರೆ ಒಂದ್ ಸಂದರ್ಭ ಹಂಗೆ ಬಂದಿದ್ರಿಂದ ಹೇಳಿದ್ ನೆನಪಾಗತ್ತೆ ನಂಗೆ. ಈ ಸಂದರ್ಭದಲ್ಲಿ ಅದಕ್ಕೆ ಹೇಳ್ತೀನಿ. ನಾನು ಅನ್ನೋದು ಬಿಟ್ಬಿಡಿ, ನಾನು ಒಂದ್ ವ್ಯಕ್ತಿ ಅಂತ ಅನ್ಕೊಡಿ. ಒಂದ್ಸರಿ ನಮ್ಮ ವಿದ್ಯಾರ್ಥಿ ಒಬ್ಬ ದೂರವಾಣಿ ಕರೆ ಮಾಡಿ ಹೇಳ್ದ, ಸರ್ ಹೇಗಿದ್ದೀರಾ? ಏನೋ ಇದೀನಪ್ಪ, ಮೊದಲನಷ್ಟು ಒಂದು ಉತ್ಸಾಹ ಇಲ್ಲ ಕಣಪ್ಪ ನಂಗೆ ಅಂತ ಹೇಳಿದೆ ಅವನಿಗೆ. ತಕ್ಷಣ ಅವನು ಹೇಳ್ದ, ದಯವಿಟ್ಟು ನೀವು ಉತ್ಸಾಹ ಇಲ್ಲ ಅಂತ ಮಾತ್ರ ಅನ್ಬೇಡಿ ಸರ್, ನನ್ ಕೈಲಾಗಲ್ಲ ಅನ್ನಿ, ಸುಸ್ತಾಗತ್ತೆ ಅನ್ನಿ, ನಾವು ತಡ್ಕೋತೀವಿ. ಆದ್ರೆ ಉತ್ಸಾಹ ಇಲ್ಲ ಅಂತ ಅನ್ಬೇಡಿ. ಯಾಕೆಂದ್ರೆ ಉತ್ಸಾಹಕ್ಕೆ ನಿಮ್ಮನ್ನ ಮಾದರಿಯಾಗಿ ಇಟ್ಕೊಂಡಿದೀವಿ ನಾವು. ನೀವ್ ಹಿಂದೆ ಸರಿದ್ ಬಿಟ್ರೆ ನಮ್ಮ ಉತ್ಸಾಹಗಳೆಲ್ಲ ಹೊರಟೋಗ್ಬಿಡುತ್ತೆ. ಆದ್ರಿಂದ ಯಾವುದೇ ಕಾರಣಕ್ಕೆ ನೀವು ಉತ್ಸಾಹ ಇಲ್ಲ ಅಂತ ಅನ್ಬಾರ್ದು. ಯಾಕೆಂದ್ರೆ ಉತ್ಸಾಹ ಕೊಡೋಕೊಬ್ರು ಮಾದರಿ ಬೇಕು. ಎಲ್ಲೂ ಸಿಗ್ತಾ ಇಲ್ಲ ಸರ್. ನೀವು ಸುಮ್ಮನೆ ಕೂತಿದ್ದಾಗ ತೂಕಡಿಸ್ಕೊಂಡು ಕೂತಿರ್ತೀರಾ. ಯಾವ್ದೋ ಒಂದು ವೇದಿಕೆ ಹತ್ತು ಬಿಟ್ರೆ ಅವಾಗ ನಿಮ್ಗೆ ಅದೆಲ್ಲ ಮರೆತುಬಿಟ್ಟು ಉತ್ಸಾಹ ಮಾಡ್ತಿರಲ್ಲ. ನಮ್ಗೆ ಅಸೂಯೆ ಪಡುವಷ್ಟು ನಿಮ್ಮ ಹತ್ರ ಉತ್ಸಾಹ ಇದೆ. ಅದರಿಂದ ನೀವು ಯಾವುದೇ ಕಾರಣಕ್ಕೆ ನನಗೆ ಸುಸ್ತಾಗ್ತಿದೆ ಅಂತ ಹೇಳಿ, ಆದ್ರೆ ಉತ್ಸಾಹ ಇದೆ ಇಲ್ಲ ಕಮ್ಮಿ ಆಗ್ತಿದೆ ಅಂತ ಮಾತ್ರ ಹೇಳ್ಬೇಡಿ. ನಮ್ಮ ಬುಡಕ್ಕೆ ಏಟ್ ಹಾಕ್ಬಿಡ್ತೀರಾ ನೀವು ಅಂತ ಮಾತನ್ನ ವಿದ್ಯಾರ್ಥಿ ಹೇಳಿದ್ದು ನನಗೆ ನೆನಪಿದೆ. ಅಂದ್ರೆ ನಮ್ಗೆ ಗೊತ್ತಿಲ್ಲದ ಹಾಗೆ ವಿ ವಿಲ್ ಬಿ ರೇಡಿಯೇಟಿಂಗ್ ಎಂತೂಸಿಯಾಸಮ್.
ನಾವು ಯಾವುದೋ ಒಂದು ಕೆಲಸ ಚೆನ್ನಾಗಿ ಉತ್ಸಾಹ ಮಾಡ್ತಿರೋ ಇನ್ನೊಬ್ರು ಅದನ್ನ ಆಗ್ಲೇ ತಗೋತಾ ಇರ್ತಾರೆ. ಹಾಗೆ ನಮಗೂ ವಿ ವಿಲ್ ಬಿ ರಿಸೀವಿಂಗ್ ಸೋ ಮೆನಿ ರೇಡಿಯೇಷನ್ ಆಫ್ ಎಂಥೂಸಿಯಾಸಮ್ ಫ್ರಮ್ ಅದರ್ಸ್. ಇದು ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ಹೊರಗಿನ ಪ್ರಪಂಚದಿಂದ ನಾನು ಉತ್ಸಾಹ ತಂದ್ಕೋಬೇಕು ಅಂತಂದ್ರೆ ಬರೇ ಆಸೆ ಲಾಭದಿಂದ ಅಲ್ಲ, ಅವ್ರು ನೋಡಿದ್ರೆ ನಾನು ಅವ್ರ ಹಾಗೆ ಆಗ್ಬೇಕು ಅಂತ ಯಾವುದೋ ಮೂಲೆಯಲ್ಲಿ ಅದು ಕೆಲಸ ಮಾಡ್ತಾನೇ ಇರುತ್ತೆ. ಆ ದೃಷ್ಟಿಯಿಂದ ಅದನ್ನೇ DVG ಹೇಳೋದು, ನಾನು ಪ್ರಜ್ಞಾಪೂರ್ವಕವಾಗಿ ಒಬ್ರಿಗೆ ಉಪಕಾರ ಮಾಡೋದು ಬೇರೆ, ನಾನ್ ಮಾಡಿದ್ದೇನೆ ಅವರು ಉಪಕಾರವಾಗಿ ಸ್ವೀಕರಿಸಿರ್ತಾರೆ ಅನ್ನೋದೇ ಬೇರೆ. ನಿನ್ನ ಅಂಗಳು ಎಂಜಲು ನಿನ್ನ ಎಂಜಲ್ ಅಗಳು ಯಾವ ಕಾಲುವೆ ಸೇರುವುದು, ಅದು ಯಾವ ಕಾಲುವೆಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಮಣ್ಣು ಊದೋದ್ರಿಂದ ಗರ್ಭವತಿ ಇದೋ, ಅದರಿಂದ ಅದು ಫರ್ಟಿಲೈಸರ್ ಆಗಿ ಉಪಯೋಗಿಸ್ಕೊಂಡು ಯಾವ್ದೋ ಮಣ್ಣು ಧಾನ್ಯವನ್ನು ಬೆಳೆಯುತ್ತೆ, ಅದನ್ನ ತಿನ್ನೋರು ಯಾರೋ, ಅದು ಯಾರಿಗೂ ಉತ್ಸಾಹ ಬರುತ್ತೋ, ಇದನ್ನ ಲೆಕ್ಕ ಹಾಕಕ್ಕಾಗತ್ತೆ? ನೀನು ಆಗಲ್ಲ. ಆದ್ರಿಂದ ನಾನು ಯಾರಿಗೆ ಮಾದರಿ, ನನಗೆ ಯಾರು ಮಾದರಿ ಅಂತ ಪ್ರಶ್ನೆ ಹಾಕೊಳ್ದೇ ಇದ್ರೆ ನಮ್ಗೆ ಗೊತ್ತೇ ಆಗಲ್ಲ. ಆದ್ರೆ ಆ ಮಾದರಿಗಳು ಕೆಲಸ ಮಾಡ್ತಾನೆ ಇರುತ್ತೆ. ನಾವು ಪ್ರಶ್ನೆ ಹಾಕೊಳ್ಳೋದನ್ನ ಕಾಯ್ಕೊಂಡು ಕೂತಿರೋದಿಲ್ಲ ಅದು. ಹಾಗಾಗಿ ಆತ್ಮೀಯರೇ, ಮಾದರಿ ಅಥವಾ ಪ್ರೇರಣೆ ಅನ್ನುವಂಥದ್ದು ಕೂಡ ಬಾಹ್ಯವಾಗಿ ನಮ್ಮನ್ನ ಉತ್ಸಾಹದ ಸೆಲೆ ತಂದ್ಕೊಡುವಂಥ ಒಂದು ಆಕರ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇನ್ನು ಮುಂದಿನ ಎಷ್ಟೊಂದಿದೆ. ಎಲ್ಲಿ ಉತ್ಸಾಹ ಬರ್ಬೇಕಾದ್ರೆ ಹೊರಗಡೆಯಿಂದಲೇ ಬರ್ಬೇಕು. ಹೊರಗಡೆಯಿಂದಲೇ ಬರ್ಬೇಕಾದ್ರೆ ಎಷ್ಟು ಕಾರಣಗಳಿಂದ ಬರುತ್ತೆ ಅಂತ. ಇನ್ನೊಂದೇನಿದೆ ಅಂದ್ರೆ ಮೆಚ್ಚುಗೆ. ಯಾರು ನಮ್ಮನ್ನು ಮೆಚ್ಚಿ ಬೆಂತಟ್ಟಿದ್ರೆ ಆಗ ನಮ್ಗೆ ಉತ್ಸಾಹ ಬರುತ್ತೆ. ಹಾಗಾಗಿ ನಾವು ಬೇರೆಯವರ ಮೆಚ್ಚುಗೆಯನ್ನ ಪಡೆಯುವ ಸಲುವಾಗಿ ನಾವು ಎಷ್ಟೊಂದು ಕಷ್ಟಪಡೋಕ್ಕೂ ತಯಾರಾಗಿರ್ತೀವಿ. ಆದ್ದರಿಂದ ಈ ಮೆಚ್ಚುಗೆ ಕೂಡ ನಮಗೆ ಕಾರ್ಯೋತ್ಸಾಹವನ್ನು ತಂದುಕೊಡುತ್ತೆ ಅನ್ನುವಂಥದ್ದು. ಆದ್ರೆ ಈ ಮೆಚ್ಚುಗೆ ತುಂಬಾ ಅಪಾಯಕಾರಿಯಾದ್ದು. ದೋಸ್ ಹೂ ಕ್ಲಾಪ್ ವೆರಿ ಕ್ವಿಕ್ಲಿ ದೇ ಸ್ಲ್ಯಾಪ್ ಆಲ್ಸೋ. ಚಪ್ಪಾಳೆ ತಟ್ಟದವ್ರು ಕೆನ್ಗೂ ಹೊಡಿತಾರೆ. ಏನ್ ಮಾಡೋದು? ಅವಾಗ ಉತ್ಸಾಹ ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದು ಉರುಟುಗಲ್ಲು. ಮೆಚ್ಚುಗೆ ಅನ್ನೋದು ಜನ, ಅದಕ್ಕೆ ಯಾರು ಕೇಶಿರಾಜ ಶಬ್ದಮಣಿ ದರ್ಪಣದಲ್ಲಿ ಹೇಳ್ತಾನೆ, ಜನಮೆಂಬ ಶಬ್ದ ಮದು ನಪುಂಸಕಂ. ಜನಗಳ ಅಭಿಪ್ರಾಯ ತಾರ್ಕಿಕವಾದ್ದಲ್ಲ, ಏನೋ ಒಂದು ಅಲೆಯಲ್ಲಿ ಏನೋ ಹೇಳ್ತಾರೆ ಅಷ್ಟೇ, ಅದನ್ನ ನಾವು ನೆಚ್ಕೊಂಡು ಹೋಗೋ ಹಾಗಿಲ್ಲ ಅಂತನ್ನೋ ಮಾತನ್ನ ಹೇಳ್ತಾನೆ. ಹಾಗಾಗಿ ಮೆಚ್ಚುಗೆಯನ್ನು ನೆಚ್ಚಿದವರು ಬೇಗ ಕೊಚ್ಚೆಗೆ ಬೀಳ್ತಾರೆ. ಯಾಕೆಂದ್ರೆ ಯಾವಾಗ ಬೀಳಿಸ್ತಾರೋ ಗೊತ್ತಿಲ್ಲ. ಕ್ರಿಕೆಟ್ ಆಟನೇ ನೋಡಿ, ಕ್ರಿಕೆಟ್ ಆಟದಲ್ಲಿ ಅವನು ಸಿಕ್ಸರ್ ಹೊಡೆದು ಗೆಲ್ಲುವಾಗ ಆ ಉತ್ಸಾಹನೂ ತಡ್ಕೊಳಕ್ಕಾಗಲ್ಲ, ಹೊಗಳೋದ್ರಲ್ಲೂ ಆತರ. ಒಂದ್ಸರಿ ಅವನು ಔಟ್ ಆಗ್ಬಿಟ್ರೆ ಅವನನ್ನು ಬೈಯೋದಕ್ಕೂ ಆತ. ಆಮೇಲೆ ಇಲ್ಲಿ ಕೂತ್ಕೊಂಡು ಹೇಳೋದು, ನಾವು ಹೀಗೆ ಹೊಡಿಬಾರ್ದಾಗಿತ್ತು, ಅವನು ಇಷ್ಟು ಗೊತ್ತಿಲ್ವಾ, ಅವನಿಗೆ ಜ್ಞಾನ ಇಲ್ವಾ ಅಂತ. ಅಲ್ಲಿ ಅವ್ನು ಏನ್ ಫೇಸ್ ಮಾಡ್ತಾನೆ ನಮ್ಗೇನು ಗೊತ್ತಿಲ್ಲ. ಅದಕ್ಕೇನೆ ಏನೇ ಆಗ್ಲಿ ಈ ಮೆಚ್ಚುಗೆ ಅನ್ನುವಂಥದ್ದು ಇದೆಯಲ್ಲ, ಆ ಮೆಚ್ಚುಗೆ ಅನ್ನುವಂಥದ್ದು ನಾವು ನಿರೀಕ್ಷಿಸದೆ ಬರುತ್ತೆ. ಆದ್ರೆ ನೆಚ್ಕೊಂಡು ಹೋದ್ರೆ ಕಾಲೆಳೆಯುತ್ತೆ. ಇದು ತುಂಬಾ ಗಮನಿಸಬೇಕಾದದ್ದು. ಇದು ಮೆಚ್ಚುಗೆ ಅನ್ನೋದು. ಇನ್ನೊಂದು ಮಾನ್ಯತೆ. ಮೆಚ್ಚುಗೆ ತಾನಾಗೆ ಬಂದದ್ದಾದ್ರೆ ಮಾನ್ಯತೆ ಏನು ಅಂದ್ರೆ, ನಾವು ಮಾನ್ಯತೆ ಪಡೆಯುವ ಸಲುವಾಗಿ ಶ್ರಮ ಪಡ್ತೀವಿ. ನಮ್ಗೆ ಯಾರು ಮಾನ್ಯತೆ ಮಾಡದಿದ್ರೆ ನಮ್ಗೆ ಒಂಥರ ಕೀಳರಿಮೆ ಬಂದ್ಬಿಡುತ್ತೆ. ಹೀಗಾಗಿ ಅದನ್ನೇ DVG ಹೇಳಿದ್ದು, ಜಾಸ್ತಿ ಊಟ ಮಾಡಿದ್ರು ಕೆಲಸ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಮದ ಬಂದ್ಬಿಡುತ್ತೆ. ಮದಿಸುವುದು ಆಧರಿಸಿ. ಯಾರು ನಮ್ಮನ್ನು ಗಮನಿಸ್ತಿದ್ರೆ ನನ್ಗೆ ಎಲ್ಲೂ ಮಾನ್ಯತೆ ಸಿಗದೆ ಇದ್ರೆ ಅವಾಗ್ಲೂ ಉತ್ಸಾಹ ಹೊರಟೋಗುತ್ತೆ. ಕುದಿಯುವುದು ನಿರಾಕರಿಸೆ ಅಂತಂದ್ಬಿಟ್ಟು DVG ಅದನ್ನ ಹೇಳಿದ್ದಾರೆ. ಅದರಿಂದ ಈ ಮೆಚ್ಚುಗೆ ಮಾನ್ಯತೆಗಳು ನಮ್ಮನ್ನ ಎರಡು ರೀತಿಯಲ್ಲಿ ಹಾಳು ಮಾಡುತ್ತೆ. ಜಾಸ್ತಿ ಬಂದು ನಮ್ಮನ್ನು ಹಾಳು ಮಾಡುತ್ತೆ, ಕಡಿಮೆ ಬಂದು ಕೂಡ ಹಾಳು ಮಾಡುತ್ತೆ. ಆ ದೃಷ್ಟಿಯಿಂದ ಇಂಥವುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದದ್ದು. ಇನ್ನೊಂದು ಮುಖ್ಯವಾದದ್ದು, ಈ ಪಟ್ಟಿಯನ್ನು ನಾನು ಹೀಗೆ ಹೇಳ್ತಾ ಹೋಗಲ್ಲ, ಆದ್ರೆ ಒಂದಷ್ಟು ಹೇಳ್ತೀನಿ, ನೀವು ಇದು ಪಟ್ಟಿಯನ್ನು ಉದ್ದ ಮಾಡ್ಕೋಬಹುದು ಬೇಕಾದ್ರೆ. ಸೂಕ್ಷ್ಮ ಗಮನಿಸಿ. ನನ್ಗೆ ಎಲ್ಲೆಲ್ಲಿಂದ ಯಾವ್ಯಾವ ಸಂದರ್ಭದಲ್ಲಿ ಉತ್ಸಾಹ ಬಂತು ಅಂತ ಹುಡುಕೊಂಡ್ರೆ ಇದಕ್ಕೇನು ರಿಸರ್ಚ್ ಮಾಡ್ಬೇಕಾಗಿಲ್ಲ. ಜಸ್ಟ್ ಸರ್ಚ್ ಯುವರ್ ಓನ್ ಮೈಂಡ್ ಅಷ್ಟೇ, ರಿಸರ್ಚ್ ಏನ್ ಬೇಕಾಗಿಲ್ಲ. ಬಟ್ ಅದೇ ರಿಸರ್ಚ್ ಅಷ್ಟೇ, ಅದ್ ಮಾಡಿದ್ರೆ ಗೊತ್ತಾಗುತ್ತೆ ಅನ್ನುವಂಥದ್ದು. ಇನ್ನೊಂದು ಯಾವ್ದಪ್ಪ ಅಂದ್ರೆ, ನಮ್ಗೆ ಯಾವ್ದಾದ್ರು ಒಂದು ಹೊಸದು ಅಂದ್ರೆ ಉತ್ಸಾಹ ಬರುತ್ತೆ. ಈಗ ನೋಡಿ, ನಾವು ಹೊಸ ಶರ್ಟ್ ಹಾಕೊಂಡಾಗ ನಾವು ಸುತ್ತಲೂ ನೋಡ್ತಿರ್ತೀವಿ, ಯಾರು ಇವತ್ತು ಎಂದೂ ಹಾಕೊಂಡಿಲ್ಲ ಇರೋ ಶರ್ಟ್ ಹಾಕೊಂಡಿದ್ರೆ ಹೆಂಗ್ ಕಾಣ್ತಾನೆ ಈ ಶರ್ಟ್ ಅಲ್ಲಿ ಅಂತ ಅವ್ರೇನಾದ್ರು ಕಾಮೆಂಟ್ ಮಾಡ್ತಾರೆ ಅಂತ ನಾವು ಕಾಯ್ತಾ ಇರ್ತೀವಿ. ಹೊಸ ಚಪ್ಪಲಿ ಕಚ್ಚುತ್ತದೆ ಹೊರತು ಹೊಸ ಅಂಗಿ ನಮ್ಗೆ ಆಸೆ ಆಗುತ್ತೆ. ಅದ್ರಲ್ಲಿ ಏನಿದೆ, ನಾನು ಹೊಸ ಅಂಗಿ ಹಾಕೊಂಡೆ ಅಂತ ಇಟ್ಕೊಂಡೆ, ಬೇರೆ ಬಣ್ಣದಲ್ಲಿ ಕಾಣ್ಕೊಂಡ್ರು ಸ್ವಭಾವ ಎಲ್ಲೋಗುತ್ತೆ, ಅದೇ ಇರುತ್ತೆ, ಅದೇನೋ ಆಗಿ ಬದಲಾಗಿರೋದಿಲ್ಲ. ಆದ್ರೆ ನಮ್ಗೇನೋ ಒಂದು ಭ್ರಮೆ. ಹೊಸ ಬಟ್ಟೆ ಹಾಕೊಂಡಾಗ ನಾವು ಇನ್ನೊಬ್ರು ಪ್ರತಿಕ್ರಿಯೆ ಕಾಯ್ತಾ ಇರ್ತೀವಿ, ಅಲ್ಲಿ ಸಕಾರಾತ್ಮಕವಾದ ಬರುತ್ತೋ ನಕಾರಾತ್ಮಕವಾದ ಬರುತ್ತೋ ಅಂತ. ಆ ಹೊಸದರ ಹಂಬಲ ಇದೆಯಲ್ಲ, ಅದು ತುಂಬಾ ಜಾಸ್ತಿ. ಈ ನೋಡಿ,
ದಿನ ತರಗತಿಗೆ ಹೋದ್ರೆ ಅವ್ರಿಗೆ ಉತ್ಸಾಹ ಬರೋದಿಲ್ಲ ಕ್ಲಾಸ್ಗೆ ಹುಡುಗರು. ಆದ್ರೆ ಟೂರ್ ಹೋಗೋಣ ಅಂತ ಹೇಳಿ 7 ಗಂಟೆಗೆ ಬರ್ಬೇಕು ಅಂದ್ರೆ 6:30 ಬಂದಿರ್ತಾರೆ. ಯಾಕೆಂದ್ರೆ ಆ ಹೊಸ ಊರಿಗೆ ಹೋಗ್ತೀನಿ, ನಾನು ಹೊಸ ಜನಗಳು ನೋಡ್ತೀನಿ, ಹೊಸ ಜೀವನ ಶೈಲಿ ನೋಡ್ತೀನಿ. ಆ ಹೊಸದರ ಹಂಬಲ ಹಂಗಿದೆ, ಆ ಟೂರ್ನಲ್ಲಿದೆ ಅಂತ ನಿಜವಾಗಿ ಆಲೋಚನೆ ಮಾಡಿ. ತರಗತಿಯ ಪ್ರತಿಯೊಂದು ಕ್ಷಣವೂ ಹೊಸದೆ. ಆ ಹುಡುಗರಿಗಿರುವ ಅನುಭವವನ್ನು ವಿಸ್ತಾರ ಮಾಡೋದಕ್ಕೆ ನಾವು ತರಗತಿ ಇರುವಂತದ್ದು. ಆದ್ದರಿಂದ ತರಗತಿಯನ್ನು ಪ್ರವಾಸವಾಗಿ ಕಲ್ಪಿಸಿಕೊಳ್ಳುವಂತ ಶಕ್ತಿ ಮಕ್ಕಳಿಗಿರೋದಿಲ್ಲ. ಅದೇ ಮೇಷ್ಟ್ರು, ಅದೇ ಪಾಠ, ಅದೇ ಶಬ್ದಗಳು, ಅದೇ ಫ್ರೆಂಡ್ಸು, ಅದೇ ಗೋಡೆ, ಅದೇ ಪ್ರಯೋಗ, ಎಲ್ಲರೂ ಹೋದ್ರೆ ಸಾಕು ಅಂತ ಅನ್ಸುತ್ತೆ ಅಲ್ವಾ? ಆದ್ರಿಂದ ಇಲ್ಲಿ ಗಮನಿಸಬೇಕಾದ್ದು ಈ ಹೊಸದರ ಹಂಬಲ ಇದೆಯಲ್ಲ, ಅದನ್ನ ನಾವು ಉತ್ಸಾಹ ತಂದ್ಕೊಡೋಕೆ ಉಪಯೋಗಿಸ್ಕೋಬೇಕಾಗುತ್ತೆ. ಅಂದ್ರೇನು, ನಾ ಹೇಳೋದ್ರಲ್ಲಿ ಏನೋ ಹೊಸದಿದೆ ಅಂತ ತೋರಿಸ್ತಾ ಹೋಗ್ಬೇಕಾಗುತ್ತೆ. ಆವಾಗ ಕೇಳೋರು ಕೇಳ್ತಾರೆ. ಅದ್ ಬಿಟ್ಬಿಟ್ಟು ಹೇಳಿದ್ನೇ ಹೇಳ್ತಿದ್ರೆ ಸೋನೆ ಮಳೆ ಅಂತಾರೆ. ಅದಕ್ಕೆ ನಮ್ಮ ಗುರುಗಳಾದ ರಾಜರತ್ನಂ ಏನ್ ಹೇಳಿದ್ರು, ಮಾತಿರ್ಬೇಕು ಮಿಂಚು ಹೊಳ್ದಂಗೆ, ಕೇಳಿದವ್ರು ಹಾ ಅನ್ಬೇಕು. ಮಿಂಚು ಹೊಳ್ದಂಗೆ ಅಂದ್ರೆ ಏನದು? ಮಿಂಚು ಯಾವಾಗ ಬರುತ್ತೋ ಯಾರಿಗೂ ಗೊತ್ತಿಲ್ಲ, ಇದಕ್ಕಿದಾಗೆ ಬಂದ್ಬಿಡುತ್ತೆ. ಅದನ್ನ ಅವ್ರು ಹೇಳ್ತಾರೆ, ಮಾತಿರ್ಬೇಕು ಮಿಂಚು ಹೊಳ್ದಂಗೆ, ಕೇಳಿದವ್ರು ಹಾ ಅನ್ಬೇಕು. ಸೋನೆ ಹಿಡಿದ್ರೆ ಉಗ್ದಂದಾರು ಮುಚ್ಕೊಂಡು ಹೋಗೋ ಸಾಕು. ಅಯ್ಯೋ ಮೊದ್ಲೇ ನಂದೇ ಗೋಳ್ಕರೆ, ಸೋನೆ ಹಿಡ್ಕೊಂಡು ಸಾಯ್ತಿದ್ದೀನಿ, ನಿನ್ ಗೋಳ್ಕರೆ ಬೇರೆ ಎಲ್ಲಿ ನಾನು ತಗೊಂಬಂದ್ ಜಾಗ ಕೊಡ್ಲಿ ಅಂತ ಹೇಳ್ತಾರೆ. ಆದ್ದರಿಂದ ಹೊಸದರ ಹಂಬಲ ಏನಕ್ಕಾಗತ್ತೆ ಅಂದ್ರೆ, ಇರುವುದನ್ನ ಕಲ್ಪಿಸಿಕೊಳ್ಳಲಾಗದ ನಮ್ಮ ದುರ್ಬಲ ಮನಸ್ಸಿನಿಂದಾಗಿ ಹೊಸದರ ಹಂಬಲ ಜಾಸ್ತಿ ಆಗುತ್ತೆ. ಇದು ಎಂಥ ವಿಚಿತ್ರ ನೋಡಿ, ಎಷ್ಟು ವಿಚಿತ್ರ ನೋಡಿ. ಅದನ್ನೇ ಗೋಪಾಲ್ ಕೃಷ್ಣ ಅಡಿಗರು ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಹೇಳಿದ್ರಲ್ಲ. ವಾಟ್ ಡಸ್ ಇಟ್ ಮೀನ್? ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತಿಳುವುದೇ ಜೀವನ ಅಂದ್ರೆ ಏನಂದ್ರೆ, ಇರೋದೆಲ್ಲ ಬೇಸರ ಆಗ್ಬಿಟ್ಟಿದೆ ನಂಗೆ ಅಂತ. ಆದ್ದರಿಂದ ಬೇಸರ ಮತ್ತು ಉತ್ಸಾಹ ಎರಡೂ ಕೂಡ ಅದೇ ಪ್ರಪಂಚ ಸೃಷ್ಟಿ ಮಾಡಿಕೊಡ್ತಾ ಇದೆ. ಅದೇ ಪ್ರಪಂಚ ಎರಡನ್ನೂ ಹೇಗೆ ಸೃಷ್ಟಿ ಮಾಡುತ್ತೆ ಅಂದ್ರೆ, ಆ ಪ್ರಪಂಚವನ್ನು ನಾನು ನೋಡುವ ದೃಷ್ಟಿಯಲ್ಲಿ. ಆದ್ದರಿಂದ ನಾವು ಸೃಷ್ಟಿಯಿಂದ ನಮ್ಮ ದೃಷ್ಟಿ ಬೆಳೆಸ್ಕೋತೀವಿ. ದೃಷ್ಟಿಯಿಂದ ಉತ್ಸಾಹದ್ದೋ ನಿರುತ್ಸಾಹದ್ದೋ ವೃಷ್ಟಿ ಆಗುತ್ತೆ, ಮಳೆ ಆಗುತ್ತೆ. ವೃಷ್ಟಿ ಅಂದ್ರೆ ಮಳೆ. ಸೊ ಮಳೆ ಆಗೋದು ಮೋಡದಿಂದ ಅಂತ ಪ್ರಕೃತಿಯಲ್ಲಿ. ಆದ್ರೆ ನಮಗೆ ಮಳೆ ಆಗೋದು ಸೃಷ್ಟಿಯಿಂದ, ಬರೇ ಸೃಷ್ಟಿಯಿಂದ ಅಲ್ಲ, ಸೃಷ್ಟಿಯನ್ನು ನೋಡುವ ದೃಷ್ಟಿಯಿಂದ. ಸೊ ಹೀಗಾಗಿ ಹೊಸದಕ್ಕೆ ಹಂಬಲಿಸುವಂಥದ್ದು ಇದೆಯಲ್ಲ, ಅದು ಉತ್ಸಾಹ ತಂದ್ಕೊಡುತ್ತೆ ಅನ್ನುವಂಥದ್ದು. ಇನ್ನು ತುಂಬಾ ಮುಖ್ಯವಾದಂತಹದ್ದು ಏನಪ್ಪಾ ಅಂತಂದ್ರೆ, ಈ ಪ್ರಪಂಚ ನಮ್ಮನ್ನ ಯಾವ ರೀತಿ ನಮ್ ಗಮನ ಸೆಳೆಯುತ್ತೆ ಅಂದ್ರೆ, ಕುತೂಹಲದಿಂದ ಸೆಳೆಯುತ್ತೆ. ಕುತೂಹಲ ಒಂದು ರೀತಿಯಲ್ಲಿ ಆಲೋಚನೆಗೆ ನಮ್ಮನ್ನು ತೊಡಗಿಸುತ್ತೆ. ಕುತೂಹಲ ಅಂದ್ರೆ ಏನು ಅಂದ್ರೆ, ಅದು ಹೊಸದು ಅಂತಲೇ ಕುತೂಹಲ. ಕ್ಯೂರಿಯೋ ಅಂದ್ರೆ ಸ್ಟ್ರೇಂಜ್ ಅಂತ. ಸಾಮಾನ್ಯವಾಗಿ ನಾವು ನಿರೀಕ್ಷಿಸಿದ್ದಕ್ಕಿಂತ ಭಿನ್ನವಾಗಿ ಏನಿರುತ್ತೋ ಅದು ನಮ್ ಗಮನ ಸೆಳೆದ್ಬಿಡುತ್ತೆ ಅಲ್ವಾ? ಸರ್ಕಸ್ ನಲ್ಲಿ ಏನೇನೋ ಕಸರತ್ ಮಾಡೋರ್ನೆಲ್ಲ ಮರೆತು ಬಿಡ್ತೀವಿ. ಆದ್ರೆ ಜೋಕರ್ ಅವನೇನು ಕಸರತ್ ಮಾಡಲ್ಲ, ಆದ್ರೂ ನೆನ್ಪಿಟ್ಕೋತೀವಿ. ಯಾಕೆ ನೆನ್ಪಿಟ್ಕೋತೀವಿ? ಅವನೇನೋ ವಿಚಿತ್ರವಾಗಿ ನಡ್ಕೋತಾನೆ, ನಮ್ಮ ನಿರೀಕ್ಷೆಗಿನ್ನ ಭಿನ್ನವಾಗಿ ನಡ್ಕೋತಾ ಹೋಗ್ತಾನೆ ಅವನು. ಆ ದೃಷ್ಟಿಯಿಂದ ಕ್ಯೂರಿಯೋ ಅಂದ್ರೆ ಸ್ಟ್ರೇಂಜ್ ಆಬ್ಜೆಕ್ಟ್ ಅಂತ. ಕುತೂಹಲ ತಂದ್ಕೊಡುವಂತ ಉತ್ಸಾಹ ಇದೆಯಲ್ಲ ಅದು. ಆದ್ರೆ ಈ ಉತ್ಸಾಹ ಅಂತ ನಾನು ಹೇಳಿದ್ನಲ್ಲ, ಆ ಉತ್ಸಾಹ, ಕುತೂಹಲದ ಉತ್ಸಾಹವಾಗ್ಲಿ ಬೇರೆ ಉತ್ಸಾಹವಾಗ್ಲಿ ಏನಾಗುತ್ತದು ಅಂದ್ರೆ, ನಮ್ಮನ್ನ ಎಲ್ಲ ಉತ್ಸಾಹಗಳು ಒಂದೇ ರೀತಿ ನಮ್ಗೆ ಇಲ್ಲ. ಕೆಲವನ್ನ ನೋಡಿದಾಗ ಇನ್ನೂ ಇದ್ರ ಬಗ್ಗೆ ಆಲೋಚನೆ ಮಾಡ್ಬೇಕು ಅಂತ ಅನ್ಸುತ್ತೆ. ಇನ್ನೊಂದು ನೋಡಿದಾಗ ಇದ್ರ ಬಗ್ಗೆ ಇದನ್ನ ನಾನು ಇನ್ನೂ ತುಂಬಾ ಚೆನ್ನಾಗಿ ವೃದ್ಧಿಸ್ಬೇಕು ಅಂತ ಅನ್ಸುತ್ತೆ. ಒಂದ್ ಗಿಡದಲ್ಲಿ ತುಂಬಾ ಹೂ ಬಿಟ್ಟಿದ್ದಾಗ ಇನ್ನೊಂದಿಷ್ಟು ನೀರ್ ಹಾಕಿ ಏನಾದ್ರು ಮಾಡಿ ಇದು ಹೆಚ್ಚಿನ ಸಾಧನೆ ಮಾಡಬೇಕು ಅಂತ ಕ್ರಿಯೆಯ ಉತ್ಸಾಹ ಇರ್ಬೋದು. ಆದ್ದರಿಂದ ಉತ್ಸಾಹ ತಂದ್ಕೊಡುವಂತ ಜಗತ್ತಿದೆಯಲ್ಲ, ಅದು ಅನೇಕ ರೀತಿಯ ಉತ್ಸಾಹಗಳನ್ನ ತಂದ್ಕೊಡುತ್ತೆ. ಆ ಅನೇಕ ರೀತಿಯ ಉತ್ಸಾಹಗಳನ್ನ ನಾನು ಈಗ ನಿಮ್ಮ ಮುಂದೆ ಹೇಳಿ ಇವತ್ತಿನ ಚರ್ಚೆನ ಮುಗಿಸ್ತೀನಿ. ಉತ್ಸಾಹದ ಭಾಗ 4 ಇದೆ, ನಾನು ಏನು ಮಾಡಕ್ಕಾಗಲ್ಲ. ಇಲ್ಲಿ ಇನ್ನು ಉತ್ಸಾಹ ಕಡ್ಡಿಯಾಗಿರುವಂತ ಅಂಶ ಇದೆ. ಉತ್ಸಾಹ ಮತ್ತು ಸ್ವಾಸ್ಥ್ಯ ಒಂದೇ ಮುಗ್ಸಕ್ಕಾಗಲ್ಲ. ಇದು ಉತ್ಸಾಹ ಅನ್ನೋದು ಜೀವನದ ತಂತಿ ಮಿಡಿತ. ಆ ತಂತಿ ಮಿಡಿತ ಹೋದ್ರೆ ನಮ್ ಜೀವನವೇ ನೀರಸವಾಗುತ್ತೆ. ಅದರಿಂದ ಇದಕ್ಕೊಂದು ಅಧ್ಯಾಯ ಜಾಸ್ತಿ ಆದರೂ ಎಷ್ಟೇ ಜನ ಕಮ್ಮಿ ಕೇಳಿದ್ರು ಇಕ್ಕಟ್ ಮಾಡಿ ಹೇಳೋದಕ್ಕೆ ನನ್ಗೆ ಯಾಕೋ ಇಷ್ಟ ಆಗ್ತಿಲ್ಲ. ಅದಕ್ಕೋಸ್ಕರ ಇವತ್ತು ಉತ್ಸಾಹದ 4 ಮಗ್ಗಲುಗಳನ್ನ ಹೀಗೆ ಹೇಳಿ ನನ್ನ ಇವತ್ತಿನ ಚರ್ಚೆನ ಮುಗಿಸ್ತೀನಿ. 4ನೇ ಭಾಗದಲ್ಲಿ ಮುಗಿಸೋಕ್ ಪ್ರಯತ್ನ ಪಡ್ತೀನಿ, ನನ್ಗೂ ಗೊತ್ತಿಲ್ಲ.
ಈ ಅದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಪ್ರಾರಂಭ ಮಾಡೋದಷ್ಟೇ ನಂಗೆ ಗೊತ್ತು, ಮುಗಿಸೋದು ನನಗೂ ಸರಿ ನನ್ನ ಕೈ ಮೀರಿ ಹೋಗುತ್ತೆ. ಈಗ ಉತ್ಸಾಹದಲ್ಲಿ 4 ಬಗೆ ಹೇಳೋಣ. ಮೊದಲನೇದು ವೀಕ್ಷಣೋತ್ಸಾಹ, ನೋಡುವ ಉತ್ಸಾಹ ಇದೆ. ನಮ್ಗೇನು ಅದೇನು ಕೊಂಡ್ಕೋಬೇಕು ಅಂತಲ್ಲ, ಏನಲ್ಲ, ಸುಮ್ಮನೆ ಹೋಗಿ ನೋಡ್ಬೇಕು. ಎಲ್ಲ ಜನ ಸೇರಿರ್ತಾರೆ. ಈ ದೊಂಬರಾಟದಲ್ಲಿ ನಾವೇನ್ ಜೇಬಲ್ಲಿ ತುಂಬ್ಕೊಂಬರಲ್ಲ, ಲಾಭದ ಆಸೆ ಇಲ್ಲ, ಏನಿಲ್ಲ. ಅವರು ನಾನ್ ಮಾಡಕ್ಕಾಗದೇ ಇರೋದು ಅವ್ರು ಮಾಡ್ತಿದಾರಲ್ವಾ, ಅದ್ ನಾನು ನೋಡ್ಬೇಕು ಅನ್ನುವ ಉತ್ಸಾಹವನ್ನ ನಾನು ವೀಕ್ಷಣೋತ್ಸಾಹ ಅಂತೀನಿ. ಜಗತ್ತು ನಮಗೆ ವೀಕ್ಷಣೋತ್ಸಾಹವನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು. ಆ ವೀಕ್ಷಣೋತ್ಸಾಹ ಇದೆಯಲ್ಲ, ಅದು ಬಹಳ ಕಾಲ ಇರೋ ಅಂಥದ್ದಲ್ಲ. ಆದರೂ ಕೂಡ ತಾನು ಇರುವಷ್ಟು ಕಾಲ ಚೆನ್ನಾಗಿ ಹಿಡಿದಿರುವ ಶಕ್ತಿ ಆ ವೀಕ್ಷಣಾ ಒಂದು ಸಾಮರ್ಥ್ಯ, ವೀಕ್ಷಣಾ ಸೌಕರ್ಯ ಕಲ್ಪಿಸುವಾಗ ಇದ್ದೇ ಇದೆ. ಈಗ ಒಂದು ಚಟುವಟಿಕೆ ಮಾಡಿ ನಾ ತೋರಿಸ್ತೀನಿ ನಿಮ್ಗೊಂದು ಮ್ಯಾಜಿಕ್ ಅಂತ ಹುಡುಗರ ಮುಂದೆ ನೀವು ತಡ ಮಾಡ್ಬಿಟ್ರೆ ಹುಡುಗರು ಅವ್ರ ಅನ್ರೆಸ್ಟ್ ನೋಡ್ಬೇಕು. ನೀವು ಅವ್ರ ಕೈಲಿ ಇರಕ್ಕಾಗಲ್ಲ, ಕುಳಿತಿರುತ್ತೋ ಅವ್ರು. ಹಾಗಾಗಿ ವೀಕ್ಷಣೋತ್ಸಾಹ ಆ ಥರದ್ದಾದ್ರೆ. ಎರಡನೇದು ಚಿಂತನೋತ್ಸಾಹ. ಒಂದು ಕುತೂಹಲದಿಂದ ಈ ಚಿಂತನೋತ್ಸಾಹ ಜಾಸ್ತಿ. ವೀಕ್ಷಣೋತ್ಸಾಹನೂ ಕುತೂಹಲದಿಂದಲೂ ಬರುತ್ತೆ, ಅದು ಬೇರೆ ಮಾತು ಇರಲಿ. ಚಿಂತನೋತ್ಸಾಹ ಅಂದ್ರೆ ಬರೇ ನೋಡಿದ್ರೆ ಸಾಲದು, ಇದನ್ನ ಆಲೋಚನೆ ಮಾಡ್ಬೇಕು. 10ನೇ ಹಸುರಾಡದ ಗಿಡದಲ್ಲಿ ಎನಿತು ಮೂಡಿದೆ ಬೆಳ್ಳಗೆ. ನಾನು ಕನಕದಾಸರ ಬಗ್ಗೆ ಮಾತಾಡುವಾಗ ನಿಮ್ಮ ಹತ್ರ ಹೇಳ್ತಾ ಇದ್ದೆ, ಹರಿದಾಸರ ಪೈಕಿ ಎಲ್ಲ ಅತ್ಯಂತ ಹೆಚ್ಚಿನ ಪ್ರಶ್ನೆಗಳನ್ನ ಹಾಕಿದವ್ರು ಯಾರು ಗೊತ್ತೇನೋ? ಕನಕದಾಸರು. ಅವ್ರು ಯಾವ ಪದ್ಯಗಳನ್ನಾರು ನೋಡಿ ಪ್ರಶ್ನೆಯಿಂದ ಪ್ರಾರಂಭ ಮಾಡ್ತಾರೆ, ಮಧ್ಯದಲ್ಲಿ ಪ್ರಶ್ನೆ ಹಾಕ್ತಾರೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂತ ಕೇಳ್ತಾರೆ. ಹಾಗಾಗಿ ಈ ಪ್ರಶ್ನೆ ಆಧಾರಿತ ಪದ್ಯ ಬರೆಯೋದಿದೆಯಲ್ಲ, ಅವ್ರಿಗೆ ಅದು ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಏನಪ್ಪಾ ಅಂದ್ರೆ ಇದನ್ನ ಹೇಳಿದ್ರೆ ಜನ ಪ್ರಶ್ನೆ, ನಾನು ಹೇಳಿದ್ದನ್ನು ಕುರಿತು ಆಲೋಚನೆ ಮಾಡುವಂಥದ್ದು ಅನ್ನುವಂಥದ್ದು. ಮಕ್ಕಳಿಗೆ ನೋಡಿ ಒಗಟು ಅಂದ್ರೆ ತುಂಬಾ ಇಷ್ಟ, ಫಸಲ್ ಅಂದ್ರೆ ತುಂಬಾ ಇಷ್ಟ. ನೀವು ನೀರಸವಾದ ವಾಕ್ಯ ಹೇಳಿ ಇಷ್ಟ ಆಗೋದಿಲ್ಲ, ಫಸಲ್ ಅಂತ ಹೇಳಿದ್ರೆ ಅದು ತುಂಬಾ ಖುಷಿ ಕೊಡುತ್ತೆ. ಅದಕ್ಕೇನೆ ಮಕ್ಕಳದ ಪಾಠ, ಕ್ಲಾಸ್ ರೂಮಲ್ಲಿ ಪಾಠದಲ್ಲಿ ನಿರುತ್ಸಾಹಿಗಳಾಗಿದ್ದವರು 3 ವರ್ಷ ಹೇಳ್ಬಿಟ್ಟಿದ್ದು ಕುತ್ರ ತಿಳ್ಕೊಂಬನ್ನಿ ಅಂದ್ರೆ ಮಾನೇ ದಿವಸ ಬಂದು ನಿಮ್ ಪಾಠದ ಬಗ್ಗೆ ಕೇಳೋದಿಲ್ಲ, ಅವರು ಒಗಟಿನ ಬಗ್ಗೆ ಕೇಳ್ತಾರೆ. ಸೊ ಹೀಗಾಗಿ ಚಿಂತನೋತ್ಸಾಹ ನಮ್ಮಲ್ಲಿ ಇದೆ, ತಾಕತ್ತಿದೆ ನಮ್ಗೆ. ನಮ್ಮ ಚಿಂತನೆ ಕೆರಳಿಸೋರಿಲ್ಲ, ಅಥವಾ ಬೇರೆಯವರೇ ಕೆರಳಿಸ್ಬೇಕಾಗಿಲ್ಲ, ನಾವೇ ಕೆರಳಿಸ್ಕೋಬಹುದಾಗಿತ್ತು, ನಾವು ಮಾಡಿಲ್ಲ ಅಷ್ಟೇ. ವೀಕ್ಷಣೋತ್ಸಾಹ, ಚಿಂತನೋತ್ಸಾಹಕ್ಕೆ ನಾವು ಇನ್ನೊಬ್ರೊಂದು ನಮ್ಮ ಮೇಷ್ಟ್ರಾಗಿ ಪಾಠ ಹೇಳಿಲ್ಲ ಬಿಡಿ. ನಿಮ್ಮ ಲೆಕ್ಚರ್ಲಿ ಏನೇನೋ ಅನುಮಾನಗಳು ಬರುತ್ತೆ ಕೇಳಿದ ಮೇಲೂ ಕೂಡ. ನಮ್ಗೆ ಮೇಷ್ಟ್ರಾಗಿ ಪಾಠ ಹೇಳಿಲ್ಲ ಅಂತ ನೀವು ಮೇಷ್ಟ್ರನ್ನ ಬೈದ್ರೆ ನಾನು ಮೇಷ್ಟ್ರು, ನಾನು ಒಪ್ಪಲ್ಲ ಅದನ್ನ. ಮೇಷ್ಟ್ರು ನೆವ ಅಷ್ಟೇ. ಮೇಷ್ಟ್ರಲ್ಲಿ ನಾವೇ ಹಾಕೋಬೇಕಾಗುತ್ತೆ ಪ್ರಶ್ನೆನ. ಈ ಚಿಂತನೋತ್ಸಾಹ ಅನ್ನುವಂಥದ್ದಿಯಲ್ಲ, ಅದು ಗಮನಿಸಬೇಕಾದದ್ದು. ಇನ್ನೊಂದೇನಂದ್ರೆ ಕರಣೋತ್ಸಾಹ. ಚಿಂತನೆ ಮಾಡೋದೆಲ್ಲ ಮಾಡ್ಬೇಕು ಅಂತ, ನಾನು ಒಂದು ಮಾಡ್ಬೇಕು. ಈ ಪಟಾಕಿ ನಿಮ್ಮ ಮಕ್ಕಳನ್ನ ಕೂಡಿಸ್ಬಿಟ್ಟು ನಿಂಗೆ ಅಪಾಯ ಆಗುತ್ತೆ, ನೀ ಸಣ್ಣ ಮಗು ಗೊತ್ತಾಗಲ್ಲ, ನಾನು ಹತ್ತಿಸ್ತೀನಿ ಅಂದ್ರೆ ಅದು ತಾನು ಪಟಾಕಿ ಹಚ್ಚೋವರೆಗೂ ಸುಮ್ಮನಿರೋದಿಲ್ಲ. ನಾನು ಮಾಡಿ ನೋಡ್ತೀನಿ, ಪೆಟ್ಟಾದ್ರೂ ಸರಿ, ಐ ಹ್ಯಾವ್ ಟು ಡೂ ಇಟ್, ಐ ಹ್ಯಾವ್ ಟು ಲರ್ನ್ ಬೈ ಡೂಯಿಂಗ್ ಅಂತ ಹೇಳುತ್ತೆ. ಇದನ್ನ ಕರಣೋತ್ಸಾಹ, ಕರಣ ಅಂದ್ರೆ ಮಾಡುವಂಥದ್ದು. ಅದರಿಂದ ಇದನ್ನ ಕರಣೋತ್ಸಾಹ ಅಂತ ನಾನು ಕರಿತೀನಿ. ಆದ್ದರಿಂದ ವೀಕ್ಷಣೋತ್ಸಾಹ, ಚಿಂತನೋತ್ಸಾಹ, ಕರಣೋತ್ಸಾಹ ಆಯ್ತು. ಇನ್ನೊಂದಿದೆ, ಅದೇನಪ್ಪಾ ಅಂದ್ರೆ ಸಾಮೂಹಿಕೋತ್ಸಾಹ. ಮಾಸ್ ಹಿಸ್ಟೀರಿಯಾ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಸಮೂಹ ಸನ್ನಿ ಅಂತ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಕೂಡ. ಸನ್ನಿ ಅನ್ನೋದು ರೋಗ. ನನ್ಗೆ ಅದು ಯಾಕೋ ಅನುವಾದ ಇವತ್ತಿಗೂ ಇಷ್ಟ ಇಲ್ಲ, ಇಂಗ್ಲಿಷ್ನಲ್ಲಿ ಹೇಳೋದೇ ಇಷ್ಟ ಇಲ್ಲ. ಮಾಸ್ ಹಿಸ್ಟೀರಿಯಾ ಅಂತ. ಮಾಸ್ ಎಂತೂಸಿಯಾಸಮ್ ಕೂಡ ಇರ್ಬೋದಲ್ವಾ? ನಿಮ್ಗೆ ತುಂಬಾ ಆಶ್ಚರ್ಯ ಅನ್ನಿಸ್ಬೋದು. ಭಾರತಕ್ಕೂ ಚೀನಾಗೂ 1961ರಲ್ಲಿ ಯುದ್ಧ ಆಯ್ತು. ಆಗ ಸರ್ಕಾರದವ್ರು ಹೇಳಿದ್ರು, ನಮ್ಮ ಹತ್ರ ದುಡ್ಡಿಲ್ಲ, ಯುದ್ಧ ನಾವು ಮುಂದುವರಿಸಬೇಕಾಗಿದೆ, ರಕ್ಷಣಾ ನಿಧಿಗೆ ದುಡ್ಡು ಕೊಡಿ ಅಂತ ಅಂದ್ಬಿಟ್ಟು ಆಗಿನ ಪ್ರಧಾನಮಂತ್ರಿ ನೆಹರು ಅವರು ಎಲ್ಲ ಜನಗಳನ್ನು ಕೇಳ್ಕೊಂಡ್ರು. ಎಷ್ಟು ಜನ ಎಷ್ಟೊಂದು ದಾನ ಮಾಡಿದ್ದು ಅಂದ್ರೆ, ಒಬ್ರು ಕೊಟ್ಟಿದ್ ನೋಡು ಅವ್ರು ಇನ್ನೊಬ್ರು ಅದಕ್ಕಿಂತ ಜಾಸ್ತಿ ಕೊಡುವಂಥದ್ದು. ಸಿನಿಮಾ ನಟರೆಲ್ಲ ಹೋಗ್ಬಿಟ್ಟು ಜನಗಳ ಹತ್ರ ವಸೂಲ್ ಮಾಡಿದ್ರು, ಹೀಗೆ ರಕ್ಷಣಾ ನಿಧಿಗೆ ದುಡ್ಡು ಕೊಡಿ ಅಂತ ಅಂದ್ಬಿಟ್ಟು. ಅವಾಗ ಮುಂಚೆ ಪತ್ರಿಕೆಯಲ್ಲಿ ಒಂದು ಸಾಲ ಹಾಕ್ಬಿಟ್ಟಿದ್ರೆ, ಅಥವಾ ಆಕಾಶವಾಣಿಯಲ್ಲಿ ಪ್ರೈಮ್ ಮಿನಿಸ್ಟರ್ ನಮ್ಮ ರಕ್ಷಣಾ ನಿಧಿ ದುಡ್ಡು ಕೊಡಿದ್ರೆ ಅದು ಆಗ್ತಾ ಇರ್ಲಿಲ್ಲ. ಅದು ಒಂದು ಸಾಮೂಹಿಕವಾದಂತ ಪ್ರಸಿದ್ಧ ವ್ಯಕ್ತಿಗಳ ಮೂಲಕ ಬಂದದ್ರಿಂದ ಆಗ ಬೇಕಾದಷ್ಟು ಧನ ಸಂಗ್ರಹ ಆಯ್ತು ಅನ್ನುವಂಥದ್ದನ್ನ ಗಮನಿಸಬೇಕಾದ್ದು. ಆದ್ದರಿಂದ ಈ ಸಾಮೂಹಿಕ ಉತ್ಸಾಹ ಇದೆಯಲ್ಲ, ಅದು ಈ ಒಂದು ಗುಂಪಿನಲ್ಲಿ ಹೆಚ್ಚು ಜನ ಯಾವಾಗ ಕೆಲಸ ಮಾಡ್ತಾರೋ ಅದಕ್ಕೆ ಇನ್ನೊಬ್ರು
ಪ್ರೇರಣೆ ಮಾಡ್ತಾರೆ. ದಟ್ ಈಸ್ ಇಂಡ್ಯೂಸ್ಡ್ ಬೈ ಗ್ರೂಪ್, ನಾಟ್ ಬೈ ಇಂಡಿವಿಜುವಲ್. ಆ ಹೆಚ್ಚು ಜನರನ್ನ ಉತ್ಸಾಹಕ್ಕೆ ತಂದ್ಕೊಳ್ಳುವಂಥವರೇ ಜನನಾಯಕರು. ಇವಾಗ ನಮ್ಮ ತಾಪತ್ರೆ ಏನಾಗಿದೆ ಅಂದ್ರೆ, ಜನನಾಯಕರು ಅನ್ನೋರು ಅವ್ರು ಜಗಳ ಕಾಯೋದ್ರಲ್ಲಿ ನಿರತರಾಗಿದ್ದಾರೆ ಹೊರತು ಈ ಸಮೂಹವಾದಂತಹ ಉತ್ಸಾಹವನ್ನ ತಂದ್ಕೊಡೋದು ಅವ್ರಿಗೆ ಆಗ್ತಾ ಇಲ್ಲ, ಅವ್ರಿಗೆ ಅಭ್ಯಾಸ ಇಲ್ಲ. ಆ ದೃಷ್ಟಿಯಿಂದ ಇವತ್ತಿನ ನಮ್ಮ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಈ ಉತ್ಸಾಹವನ್ನ ಯಾವ ರೀತಿ ಮೂಡಿಸ್ಬೇಕು ಜನಗಳಲ್ಲಿ ಅಂತಂದ್ರೆ, ಆ ಉತ್ಸಾಹದಲ್ಲಿ ವೈಯಕ್ತಿಕತೆ ಮರ್ತೋಗ್ಬಿಡ್ಬೇಕು. ಅದು ನಿಜವಾದ ಉತ್ಸಾಹ ಅಂತ. ಉತ್ಸಾಹ ಅಂದ್ರೆ ನಾನು ನನ್ನ ಲಾಭನೇ ನೋಡ್ಕೊಳ್ಳೋದು, ವ್ಯಕ್ತಿ ಕೇಂದ್ರಿತವಾದ ಉತ್ಸಾಹ ಒಂಥರ. ಇನ್ನೊಂದು ಉತ್ಸಾಹ ಯಾವುದು ಅಂದ್ರೆ ಆ ಕೆಲಸದ ಉತ್ಸಾಹ ಅಥವಾ ಆ ಒಂದು ಸಮೂಹದ ಉತ್ಸಾಹ ಇದೆಯಲ್ಲ, ಆ ಉತ್ಸಾಹದಲ್ಲಿ ನಾನು ಅನ್ನೋದೇ ಮರ್ತು ಬಿಡ್ಬೇಕು. ಅದರಿಂದ ಎರಡು ಉತ್ಸಾಹದಲ್ಲಿ ಎರಡು ಭಾಗ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಬೆರೆತ ಉತ್ಸಾಹ, ನನ್ನನ್ನು ಮರೆಸುವ ಉತ್ಸಾಹ ಎರಡು ಬೇರೆನೆ. ನಾನು ಬೆರೆತ ಉತ್ಸಾಹವೇ ಬೇರೆ, ನನ್ನನ್ನೇ ಮರೆಸುವ ಉತ್ಸಾಹವೇ ಬೇರೆ. ಈ ಎರಡು ಉತ್ಸಾಹಗಳನ್ನ ನೀವು ಬೆರೆಸೋಕ್ ಸಾಧ್ಯವೇ ಇಲ್ಲ. ಈಗ ನೋಡಿ, ಅವರು ಉದಯ ನರಸಿಂಹಾಚಾರ್ಯ ಈ ಪದ್ಯ ಜ್ಞಾಪಿಸ್ಕೊಳ್ಳಿ. ಆಲಿಸು ಕೃಷ್ಣನ ಕೊಳಲಿನ ಕರೆ ಅಂತ ಶುರುವಾಗುತ್ತೆ. ಕೃಷ್ಣನ ಕೊಳಲು ಎಂತ ಉತ್ಸಾಹ ಉಂಟು ಮಾಡ್ತು ಅಂತ ಅವಳು ಹೇಳ್ಕೋತಾಳೆ. ಏನಂತ ಹೇಳ್ತಾಳೆ? ಮುತ್ತಿನ ಕುಪ್ಪುಸ ಹರಳೋಲೆ, ಮಲ್ಲಿಗೆ ಮಾಲೆ ಜಿಡಿ, ಮಲ್ಲಿಗೆ ಜಾಜಿ ಮುಡಿಮಾಲೆ, ಹೆಜ್ಜೆಯ ನೇವುರ, ಹೆಜ್ಜೆಗೆ ಕಟ್ಕೊಳಕ ಗೆಜ್ಜೆ, ಹೆಜ್ಜೆಯ ನೇವುರ ಗೆಜ್ಜೆಯ ಚೆಲ್ಲಿ ಮರೆತೇ ಬಂದೇನೆ ಮನೆಯಲ್ಲೇ ಸಖಿ ಕೃಷ್ಣನ ಕೊಳಲಿನ. ನಾನು ಕೃಷ್ಣನಿಗೆ ಅಲಂಕಾರ ಮಾಡ್ಕೊಂಡು ಅವನನ್ನ ಆಕರ್ಷಿಸ್ಬೇಕು ಅಂತಿದ್ದೆ, ಅಲಂಕಾರನೂ ಕೂಡ ಮರ್ತೋಗ್ಬಿಡ್ತಲ್ಲ. ಇದು ಹೇಳಿದ್ ನಾನು. ನಾನು ಮರೆಸಿದ್ರೆ ಹೀಗಾಗುತ್ತೆ. ತೊಟ್ಟಲಿನ ಹಸುಗೂಸ ಮರೆ ಮರೆ, ಪಕ್ಕದ ಗಂಡನ್ನ ತೊರೆ ತೊರೆ, ಬೃಂದಾವನಕ್ಕೆ ತೊರೆ ತೊರೆ, ಆಲಿಸು ಕೃಷ್ಣನ ಕೊಳಲಿನ ಕರೆ. ಹೇಗೆ ನಾನು ಅಂದ್ರೆ ಇದೇ ನಾನು, ನನ್ನ ಮಗನ್ ನೋಡ್ಕೊಳ್ಳೋದೇ ನನ್ನ ಕೆಲಸ, ನನ್ನ ಗಂಡನ್ ನೋಡ್ಕೊಳ್ಳೋದೇ ನನ್ನ ಕೆಲಸ ಅಂತಿದ್ದು ಆ ಕೊಳಲಿನ ಗಾನಕ್ಕೆ ಕೊಚ್ಚ ಹೋಗಿದ್ದಾರೆ. ಇದು ಇದೆಯಲ್ಲ, ಇದು ನಾನುವನ್ನ ಮರೆಸುವ ಉತ್ಸಾಹ. ಇನ್ ಕೆಲವು ನಾನುವನ್ನ ಮೆರೆಸುವ ಉತ್ಸಾಹ. ಆದ್ರಿಂದ ಈ ನಾಲ್ಕು ಉತ್ಸಾಹಗಳಲ್ಲಿ ನಾನುವನ್ನು ಮರೆಸುವ ಉತ್ಸಾಹಕ್ಕೆ ನಾವು ಒತ್ತು ಕೊಡೋದು ಕಡಿಮೆ, ನಾನುವನ್ನು ಮೆರೆಸುವ ಉತ್ಸಾಹಕ್ಕೇನೆ ಇದು ಒತ್ತು ಕೊಡೋದು ಜಾಸ್ತಿ. ಆದ್ರೆ ನಮ್ಮ ನಡುವೆಯೇ ಎರಡು ಬಗೆಯ ಉತ್ಸಾಹನ ಅನುಭವಿಸ್ತಾ ಇರುವಂತಹ ಜನಗಳನ್ನ ನಾವು ನೋಡಿದೀವಿ. ಒಂದೊಂದ್ಸರಿ ಅನ್ಸತ್ತೆ, ಎಷ್ಟು ಜನ ಎಷ್ಟು ತರದಲ್ಲಿ ಉತ್ಸಾಹವಾಗಿದ್ದಾರೆ, ನಾನು ಯಾಕೆ ಹೀಗೆ ಉತ್ಸಾಹ ಕಳ್ಕೊಂಡು ಕೂತಿದ್ದೀನಿ ಅಂತ ನಮ್ಗನ್ಸತ್ತೆ. ಹಾಗಾಗಿ ಈ ಉತ್ಸಾಹದಲ್ಲಿ ನಾನುವನ್ನು ಬೆರೆತ ಉತ್ಸಾಹ, ನಾನುವನ್ನ ಮರೆಸುವ ಉತ್ಸಾಹ, ನಾನುವನ್ನ ಮೆರೆಸುವ ಉತ್ಸಾಹ, ನಾನುವನ್ನು ಮರೆಸುವ ಉತ್ಸಾಹ ಎರಡರಲ್ಲಿ ಯಾವ್ದು ಜಾಸ್ತಿ ಆದ್ರೂ ತಿರ್ಗಾ ತಲೆನೋವೆ. ನಾನುವನ್ನ ಪೂರ್ತಿ ಮರೆತು ಬಿಟ್ರೆ ನನ್ನ ಜೀವನ ಸಾಗೋದು ಹೇಗೆ? ಹಾಗೆ ನಾನುವನ್ನೇ ಮೆರೆಸ್ತಾ ಇದ್ರೆ ಯಾರು ನನ್ನ ಹತ್ರ ಸೇರಿಸೋದಿಲ್ಲ ಅಲ್ವಾ? ಹಾಗಾಗಿ ಅದೇ ಹೇಳ್ತಾರಲ್ಲ, ಅನ್ ಆಪಲ್ ಎ ಡೇ ಕೀಪ್ಸ್ ದಿ ಡಾಕ್ಟರ್ ಅವೇ. ಒಂದು ಸೇಬಣ್ಣು ತಿಂದ್ರೆ ಡಾಕ್ಟರ್ ಹತ್ರಕ್ಕೆ ಹೋಗೋದಿಲ್ಲ ಅಂತ, ಬಟ್ ಕೀಪ್ಸ್ ಡೆಂಟಿಸ್ಟ್ ನಿಯರ್ ಬೈ ಅಂತ. ಹಲ್ಲು ಹಾಳಾಗಿ ಹೋಗುತ್ತೆ. ಅಥವಾ ಸೇಬಣ್ಣೆಲ್ಲ ಹಲ್ಲು ತಂದಿಗೆ ಸಿಕ್ ಹಾಕೊಂಡು, ಅಥವಾ ಗಾರ್ಲಿಕ್ ಎ ಡೇ ವಿಲ್ ಕೀಪ್ ಎವ್ರಿಬಡಿ ಅವೇ ಅಂತ ತಮಾಷೆಯಾಗಿ ಹೇಳೋದುಂಟು. ಹಾಗಾಗಿ ನಾನುವನ್ನ ಮೆರೆಸಲೂ ಬೇಕಾಗುತ್ತೆ, ಮರೆಸಲೂ ಬೇಕಾಗುತ್ತೆ. ಎರಡು ವಿಧಾನವನ್ನು ಬಳಕೆ ಮಾಡಿ ಅದ್ರ ಮಧ್ಯೆ ಒಂದು ಸಂತುಲನ ಕಂಡುಕೊಳ್ಳುವಂತಹ ಸವಾಲು ನಮ್ಗೆ ಇದೆ ಅಂತ ಹೇಳೋದ್ರಿಂದ ಈ ಉತ್ಸಾಹದ ವರ್ಗೀಕರಣ ಇದೆಯಲ್ಲ, ಎರಡು ಬಗೆಯ ವರ್ಗೀಕರಣ. ಇನ್ನೂ ಒಂದು ಬಗೆಯ ವರ್ಗೀಕರಣ ಇದೆ, ಸಾತ್ವಿಕ ಉತ್ಸಾಹ, ರಾಜಸ ಉತ್ಸಾಹ, ತಾಮಸ ಉತ್ಸಾಹ ಅಂತ. ಅದನ್ನ ಮಾಡಿ ಉತ್ಸಾಹದ ಅಡ್ಡಿಗಳು ಯಾವುದು ಅದನ್ನೆಲ್ಲ ಹೇಳಿ ಮುಂದಿನ ವಾರ ಮುಗಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಆಗದೆ ಇದ್ರೂ ಕೂಡ ನಾನ್ ಗೊತ್ತಿಲ್ಲ, ಇನ್ನೂ ಒಂದು ಭಾಗ ಮಾಡ್ಬೇಕಾಗುತ್ತೆ. ನನಗೇನು ಹೆಚ್ಚು ಜನ ಬರ್ಬೇಕು ಅನ್ನುವಂಥದ್ದಿಲ್ಲ. ಇವತ್ತು ನನ್ನ ಕೈಲಿ ಮಾಡಕ್ ಆಗಲ್ಲ ಅನ್ಕೊಂಡಿದ್ದೆ, ಯಾಕೆಂದ್ರೆ ಬೆಳಗ್ಗೆ ಇನ್ನೊಂದು ಉಪನ್ಯಾಸ ಇತ್ತು ನನ್ನದು. ಅದೊಂದು ಪ್ರಯೋಗಶೀಲ ಉಪನ್ಯಾಸ, ಇಬ್ರು ಒಟ್ಟಿಗೆ ಜುಗಲ್ ಬಂದಿದ್ದರದ್ದು. ಅದಕ್ಕೆ ತುಂಬಾ ನನ್ನ ಶಕ್ತಿಯನ್ನೆಲ್ಲ ವ್ಯಯ ಮಾಡಿದ್ದೆ. ಉತ್ಸಾಹ ಇಷ್ಟೆಲ್ಲ ಹೇಳಿರೋದ್ರಿಂದ ಉತ್ಸಾಹ ಕೈ ಕೊಡುತ್ತೆ ಅಂತ ಅನ್ಕೊಂಡಿದ್ದೆ. ಕೈ ಕೊಡದಿಲ್ಲದಕ್ಕೆ ನೀವೇ ಕಾರಣ. ಕೈ ಕೊಡದ ಹಾಗೆ ಉತ್ಸಾಹವನ್ನ ತುಂಬಿ ನನ್ನ ಕೈಲಿ ಮಾತನಾಡಿಸಿದ ನಿಮ್ಮ ಉತ್ಸಾಹಕ್ಕೆ ಗೌರವಪೂರ್ವಕ ನಮಸ್ಕಾರ. ಈಗ ಪ್ರತಿಕ್ರಿಯೆ, ಪ್ರಶ್ನೆಗೆ ಅವಕಾಶ. ನನ್ನ ವೇಳೆ ಸರಿಯಾಗಿ ಮುಗಿತಾ ಬಂತು. 50 ನಿಮಿಷ ಮಾತಾಡಿದ್ದೀನಿ, ಇನ್ನು 10 ನಿಮಿಷ ಪ್ರಶ್ನೋತ್ತರಕ್ಕೆ ಇರ್ಬೇಕಾಗತ್ತಲ್ಲ. ಅದು ಉತ್ಸಾಹ 4 ಯಾವತ್ತು ಅಂತ
ಬಹುಶಃ ಅದು 22ನೇ ತಾರೀಕು ಸೋಮವಾರವೇ ಆಗ್ಬೇಕಾಗುತ್ತೆ. ಯಾಕೆಂದ್ರೆ 21ನೇ ತಾರೀಕು ನಾನು ದಾವಣಗೆರೆಯಿಂದ ಬರ್ತಾ ಇದ್ದೀನಿ. ಅವತ್ ಸಾಯಂಕಾಲ ಬಂದು ಮಾಡೋ ಕಷ್ಟ ಆಗುತ್ತೆ, ರೈಲ್ ಅಕಸ್ಮಾತ್ ತಡ ಆದ್ರೆ. ಅದರಿಂದ 22ನೇ ತಾರೀಕೆ ಅಥವಾ ಅದರ 22ಕ್ಕಿಂತ ಮುಂದೆ ಯಾವತ್ತು ಅನ್ನೋದನ್ನ ಗಣೇಶ ದೇವ್ರು ಹಾಕ್ತಾರೋ ಅವತ್ತು ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಇದರಲ್ಲಿ ನಿಮ್ಗೆ ಯಾರನ್ನು ಯಾರ ಉತ್ಸಾಹವನ್ನು ಖಂಡಿಸೋ ಆಗ್ಲಿ, ಯಾರ ಉತ್ಸಾಹವನ್ನು ಬೆಂತಟ್ಟೋದೇನು ಉದ್ದೇಶ ಇಲ್ಲ. ನಮ್ಮನ್ನ ನಾವು ಆತ್ಮಾವಲೋಕನೆ ಮಾಡ್ಕೊಳ್ಳೋದು ಹೇಗೆ? ನಾವು ಏನಾಗಿದೆ ಅಂದ್ರೆ ಪ್ರಪಂಚನೆಲ್ಲ ನೋಡ್ತಿದೀವಿ, ನಮ್ ಕಡೆ ನಾವು ನೋಡ್ತಾ ಇಲ್ಲ. ನೋಡೋ ಹಾಗೆ ಮಾಡ್ಬೇಕು ಅನ್ನೋದು, ನಮ್ ಕಡೆ ನಾವು ನೋಡಿ ನಮ್ಮನ್ನ ನಾವು ಸರಿಪಡಿಸ್ಕೋಬೇಕು ಅನ್ನುವಂಥದ್ದು ಈ ಉತ್ಸಾಹದ ಉಪನ್ಯಾಸ ಸರಣಿಯ ಅತ್ಯಂತ ಮುಖ್ಯ ಉದ್ದೇಶ. ಆದ್ದರಿಂದ ನಮ್ಮನ್ನ ನಾವು ನೋಡ್ಕೊಳ್ಳೋಣ, ಹೆದರ್ಕೊಳ್ಳೋದು ಬೇಡ, ನಮ್ಮನ್ನ ನಾವು ನೋಡ್ಕೊಳ್ಳೋಕೆ ಅಂತ. ಈಗ ಪ್ರತಿಕ್ರಿಯೆಗೆ ಅವಕಾಶ. ಸರ್, ತುಂಬಾ ಚೆನ್ನಾಗಿತ್ತು, ಮತ್ತಷ್ಟು ಉತ್ಸಾಹಭರಿತವಾಗೇ ಇತ್ತು. ಅಷ್ಟು ಗಡಿಬಿಡಿ ಮಾಡೋದೇನು ಬೇಡ ಸರ್, ನಿಧಾನವಾಗಿ ಹೋಗ್ಲಿ, ಇನ್ನೂ ಒಂದೆರಡು ತಗೊಂಡ್ರೆ ಏನು ತೊಂದರೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ನಮಸ್ತೆ ಸರ್. ಯಾರು ಹೇಳಿ? ಅನಿಲ್ ಸರ್, ಉತ್ಸಾಹಕ್ಕೂ ಉಲ್ಲಾಸಕ್ಕೂ ಏನಾದ್ರೂ ಸಂಬಂಧ ಇದೆಯಾ, ಅಥವಾ ಉತ್ಸಾಹದಿಂದ ಉಲ್ಲಾಸ ಜಾಸ್ತಿ ಆಗತ್ತಾ, ಹೇಗೆ ಸರ್? ಹೇಳ್ತೀನಿ. ಲಾಸ ಅಂದ್ರೆ ಏನು ಅಂದ್ರೆ ನಾಟ್ಯ ಅಂತ. ಮಯೂರ ಲಾಸ್ಯ ಅಂದ್ರೆ ನವಿಲು ಕುಣಿಯುವಂಥದ್ದು ಅಂತ. ಉಲ್ಲಾಸಕ್ಕೆ ಉತ್ಸಾಹ ಬೇಕು, ಉತ್ಸಾಹವಿಲ್ಲದೆ ಕುಣಿಯಕ್ಕೆಲ್ಲಾಗತ್ತೆ ಅಲ್ವಾ? ಕವಿಗಳೆಲ್ಲ ಹೇಳ್ತಾ ಇದಾರಲ್ಲ, ಮೋಡ ನೋಡ್ಬಿಟ್ಟು ನವಿಲು ಖುಷಿಯಾಗಿ ಕುಣಿಯುತ್ತೆ ಅಂತ. ಅದರಿಂದ ಉಲ್ಲಾಸಕ್ಕೆ ಉತ್ಸಾಹ ಬೇಕು. ಆದ್ರೆ ಉಲ್ಲಾಸ ಉತ್ಸಾಹದ ಒಂದು ಬಗೆಯ ಅಭಿವ್ಯಕ್ತಿ. ಉತ್ಸಾಹ 100 ರೀತಿಲಿ ವ್ಯಕ್ತವಾಗ್ಬೋದು. ಉತ್ಸಾಹ ಮಾತನಾಡೋ ಉತ್ಸಾಹ ಆಗ್ಬೋದು, ಉತ್ಸಾಹ ಇನ್ನೊಂದು ಯಾವುದೋ ಒಂದು ಊಟ ಮಾಡೋ ಉತ್ಸಾಹ ಆಗ್ಬೋದು. ಹಾಗಾಗಿ ಉತ್ಸಾಹ 1000 ರೀತಿಯಲ್ಲಿ ಪಡುವ ಅವಕಾಶಗಳಿದೆ, ವ್ಯಕ್ತವಾಗುವಂಥದ್ದು. ಅದನ್ನ ಮುಂದಿನ ಉಪನ್ಯಾಸದಲ್ಲಿ ಹೇಳ್ತಿದ್ದೀನಿ. ಉತ್ಸಾಹನ ಹೇಗೆ ಹೊರ ಹಾಕ್ಬೇಕು ಅಂತ. ಅದಿದ್ರೂ ತಾಪತ್ರೆ ಒಳಗೆ ತುಂಬಿಟ್ಕೊಳಕ ಉತ್ಸಾಹನ ನೀವು ಹಾಲ್ನ ಒಂದ್ ಲೀಟರ್ ತಗೊಂಡ್ಬಂದು ಫ್ರಿಜ್ ಅಲ್ಲಿ ಇಟ್ಕೊಂಡು ಹಾಗೆ ಉತ್ಸಾಹ ತಂದು ಇಟ್ಕೊಳಕ್ ಆಗಲ್ಲ ನೀವು. ಅದ್ ಮುಂದಿನ ಉಪನ್ಯಾಸದಲ್ಲಿ ನಾನು ಹೇಳ್ತೀನಿ. ನಿಮ್ಗೆ ಒಂದೇ ಸಾಲಿನಲ್ಲಿ ಉತ್ತರ ಹೇಳ್ಬೇಕು ಅನ್ನೋದಾದ್ರೆ, ಉಲ್ಲಾಸ ಅನ್ನೋದು ಉತ್ಸಾಹದ ಅಭಿವ್ಯಕ್ತಿಯ ಒಂದು ಭಾಗ ಅಷ್ಟೇ, ಒಂದು ಕ್ರಮ ಅಷ್ಟೇ. ಇನ್ನು ಬೇರೆ ಕ್ರಮಗಳು ಕೂಡ ಪ್ರಶ್ನೆ ಚೆನ್ನಾಗಿದೆ. ಅದು ಒಂದೇ ತರ ನಿಂದಲೇ ಪ್ರಾರಂಭ ಆಗುತ್ತಲ್ಲ, ಅದರಿಂದ ಇದು 2 ಒಂದೇನಾ ಅಂತ ಅನ್ಸೋದು ಸಹಜ. ತುಂಬಾ ಚೆನ್ನಾಗಿದೆ ಪ್ರಶ್ನೆ, ಅನಿಲ್ ಕುಮಾರ್ ಅವರ ಪ್ರಶ್ನೆ. ಇನ್ನು ಮುಂದಿನ ಭಾಗ ಇನ್ನೂ ಸ್ವಾರಸ್ಯವಿದೆ. ಉತ್ಸಾಹ ಎಷ್ಟು ರೀತಿಯಲ್ಲಿ ವ್ಯಕ್ತಪಡಿಸುತ್ತೀವಿ ನಾವು ಅನ್ನುವಂಥದ್ದು. ಈಗ ಇದನ್ನ 4 ಸ್ಥೂಲ ವರ್ಗೀಕರಣ ಮಾಡಿದೆ. ಏನು? ಕರಣೋತ್ಸಾಹ, ಸಾಮೂಹಿಕ ಉತ್ಸಾಹ, ಚಿಂತನೋತ್ಸಾಹ ಅಂತ, ವೀಕ್ಷಣೋತ್ಸಾಹ ಅಂತ. ಮಾತಾಡೋದು ಒಂದು ಉತ್ಸಾಹನೇ ತಾನೆ. ನಾನ್ ಮಾತಾಡೋದು ಯಾಕೆ? ನಿಮ್ಗೆ ಉತ್ಸಾಹ ನಿಮ್ಗೆ ಹಂಚೋದಕ್ಕೆ. ಅದಿನ್ನೂ ಇದೆ. ಅದು ಇವತ್ತಿನ, ಅದಕ್ಕೆ ಹೇಳಿದಲ್ಲ, 4ನೇದು ಆಗತ್ತೆ ಅಂತ ನಾನು ಖಚಿತವಾಗಿ ಹೇಳಲಾರೆ. ಈ ಟಾಪಿಕ್ ಯಾಕೋ ನನ್ ಮೈ ದುಂಬ್ಕೊಂಡು ಬರ್ತಾ ಇದೆ. ಅದು ನಿಲ್ಸೋದು ಕಷ್ಟ. ಉತ್ಸಾಹ ಕೊಟ್ಟವ್ರು ನೀವೇ. ಓಕೆ, ಮುಂದಿನ ಪ್ರತಿಕ್ರಿಯೆ ಪ್ರಶ್ನೆ. ಇದೀಗ ನಂದೇ ದೌರ್ಬಲ್ಯ ಏನಂದ್ರೆ, ಪ್ರಶ್ನೆ ಕೇಳೋ ಉತ್ಸಾಹ ಕೊಡಕ್ಕೇನು ನನ್ ಕೈಲಿ ಆಗ್ತಿಲ್ಲ. ಕೇಳಿಸ್ಕೊಳ್ಳೋ ಉತ್ಸಾಹ ಹಾಗೂ ಇವು ಕೊಡ್ತೀನಿ, ಹೇಳೋ ಉತ್ಸಾಹ ನೀವು ನಂಗೆ ಕೊಡ್ತಿದ್ದೀರಾ. ನೋಡಿ ಎಷ್ಟು ಬಗೆಯಲ್ಲಿ ಉತ್ಸಾಹದ ಇದನ್ನ ಗಮನಿಸ್ಬೇಕಾಗತ್ತೆ ಅಂತ. ನೀವು ಪ್ರಶ್ನೆಯನ್ನು ಪ್ರತಿಕ್ರಿಯೆಯನ್ನು ಹೇಳ್ಬೋದು. ಈ ಕಾರ್ಯಕ್ರಮದಲ್ಲಿ ಹೀಗೆ ಇನ್ನೊಂದು ಇದನ್ನೆಲ್ಲ ಇನ್ನು ಸೇರ್ಸಿದ್ರೆ ಅನುಕೂಲ ಆಗುತ್ತೆ ಅಂದ್ರೆ, ಮುಂದೆ ಬಿಟ್ಟಿರ್ತೇನಲ್ಲ, ಮುಂದೆ ಇನ್ನೊಂದು ಇದೆಯಲ್ಲ, ಅದ್ರಲ್ಲಿ ಸೇರಿಸ್ಕೋತೀನಿ ನಾನು. ಈ ಸರಿ ಸ್ವಲ್ಪ ತಡವಾಗ್ತಾ ಇದೆ. ಯಾಕೆ? 4ಕ್ಕೂ ಕೂಡ ಡ್ರ್ಯಾಗ್ ಆಗ್ತಾ ಇದೆ, ಮಧ್ಯೆ ಬೇರೆ ಬೇರೆ ಕಾರ್ಯಕ್ರಮ ಬರ್ತಿದೆ, ಅದೆಲ್ಲ. ಅದರಿಂದ ಇನ್ನೂ ಉತ್ಸಾಹ ಆದ್ಮೇಲೆ ಅಂತರಂಗ ಬಹಿರಂಗ ಆಗ್ಬೇಕು, ಆಮೇಲೆ ವ್ಯಭಿಚಾರದ ಬಗ್ಗೆ ಒಂದು ಸೆಷನ್ ಆಗ್ಬೇಕು. ಇನ್ನು ರಸ ಅದೆಲ್ಲ ಬೇರೆ ಬೇರೆ ಟಾಪಿಕ್ ಹೋಗೋಣ ಅಂದ್ರೆ ಇದೇ ಮುಗೀತಿಲ್ವಲ್ಲ. ಇದು ಮುಗಿದ್ಮೇಲೆ ಅದಕ್ಕೆ ಹೋಗ್ಬೇಕಲ್ಲ. ಈಗ ನಾವು ಬದ್ಧರಾಗ್ಬಿಟ್ಟಿದೀವಿ. 4 ಹೇಳಿದ್ದನ್ನಂತೂ ಮುಗಿಸೇ ಇನ್ನೊಂದು ಬೇರೆ ಇದನ್ನ ಕೈಗೆತ್ಕೊಳ್ಳೋದು. ಸುಮ್ಮನೆ ಎಲ್ಲ ಅರ್ಧಂಬರ್ಧ ಮಾಡಿ ಹೋಗೋದು ಚೆನ್ನಾಗಿ ಕಾಣೋದಿಲ್ಲ. ಅದರಿಂದ ಎಷ್ಟೇ ಜನ ಕಡಿಮೆ ಬರಲಿ, ಈ ಶೀರ್ಷಿಕೆಯಲ್ಲೇ ಹೀಗೆ ಈ ವೇಗದಲ್ಲೇ ನಮ್ಮ ರೈಲು ಓಡುತ್ತೆ. ಪ್ರತಿಕ್ರಿಯೆ.
ಆ ಗೋಪಿಗೆ ಆಭರಣ ಮುತ್ತಿನ ಕುಪ್ಪಸ ಎಲ್ಲ ಮರೆತ ಹಾಗೆ ನೀವು ಮೌನದ ಆಭರಣವನ್ನ ತೆಗೆದಿಡೋಕ್ ತಯಾರಿಲ್ಲ. ಇದು ಪ್ರಶ್ನೆ ಕೇಳಿದಿರಿ, ಮಾರ್ಜಿನ್ನೇ ತೆಗೆದಾಕ್ಬಿಡೋಣ ಅಂದ್ರೆ ಎಚ್ ನರಸಿಂಹಯ್ಯನವ್ರ ತಲೆ ಮೇಲೆ ಬಂದು ಕೂತ್ಕೋತಾರೆ. ಇಲ್ಲ, ನೀನು ಅವ್ರು ಕೇಳಲಿ ಬಿಡ್ಲಿ, ಅವಕಾಶನಾರು ನೀನು ಕೊಡ್ಲೇಬೇಕು ಅಂತ ಅವರ ಅಪ್ಪಣೆ. ನನಗೂ ಅದು ಅವ್ರು ಹೇಳಿದ್ದು ತಾರ್ಕಿಕವಾಗಿ ಸರಿ ಅನ್ಸೋದ್ರಿಂದ ಒಂದ್ 3-4 ನಿಮಿಷ ವೇಸ್ಟ್ ಆದ್ರೂ ಸರಿ ಪ್ರಶ್ನೆ ಕೇಳೋದು, ಪ್ರತಿಕ್ರಿಯೆ ಹೇಳೋ ಅಂತ ಪ್ರವೃತ್ತಿನ ಹಿಂದೆ ಕೇಳಿಯೋಕೆ ನಾನು ಇಷ್ಟಪಡಲ್ಲ. ನಮಸ್ತೆ ಗುರುಜಿ. ಹೇಳಿ ಸರ್. ಈ ಉತ್ಸವಗಳಿಗೂ ಉತ್ಸಾಹವೇ ಮೂಲ ಇಂಧನ ಅನ್ಸುತ್ತೆ ಗುರುಜಿ. ಅದೇನು ಸರಿಯಾಗಿ ಗೊತ್ತಾಗ್ಲಿಲ್ಲ. ಉತ್ಸಾಹ ಉತ್ಸವ ಉತ್ಸವ ಉತ್ಸಾಹ. ಓಕೆ ಓಕೆ, ಕೂಡ ಸ್ವಲ್ಪ ಅದೇ ಈ ಉಲ್ಲಾಸದ ಥರನೇ ಅದು ಕೂಡ. ಉತ್ಸವ ಅಂದ್ರೆ ಅಂದ್ರೆ ಮೇಲೆ ಅಂತ. ನಮ್ಮ ಬದುಕು ಒಂದು ಏಕತಾನತೆಯಿಂದ ಮರೆಯುವಾಗ ಒಂದು ಉತ್ಸವ ಬೇರೆ ರೀತಿಯ ಕೆಲಸದಲ್ಲಿ ಇರುವಂತದ್ರಿಂದ ಅಲ್ಲಿ ಉಲ್ಲಾಸದ ಹಾಗೇನೆ ಉತ್ಸವದಲ್ಲೂ ಒಂದು ಉತ್ಸಾಹ ಬರುತ್ತೆ ಅಂತ. ಒಂದು ಉತ್ಸವ ಅನ್ನೋ ಸಾಮಾನ್ಯಕ್ಕೆ ಯಾವ್ದಾದ್ರು ನಮಗೆ ಮೆಚ್ಚುಗೆ ಆದಂತ ವ್ಯಕ್ತಿಯನ್ನು ಉತ್ಸವ ಮಾಡ್ಬೋದು, ಅಥವಾ ದೇವರನ್ನು ಉತ್ಸಾಹ ಮಾಡ್ಬೋದು. ಉತ್ಸಾಹ ಅನ್ನೋ ಪದ ಇಂಗ್ಲಿಷ್ ನಲ್ಲಿ ಎಂತೂಸಿಯಾಸಮ್ ಅನ್ನೋದ್ರಿಂದ ಬಂದಿರೋದು. ಥಿಯೋ ಅಂದ್ರೆ ಗಾಡ್ ಅಂತ. ನಮ್ಮಲ್ಲಿ ದೈವಿಕತೆ ಯಾವಾಗ ನಮ್ಮ ಮನಸ್ಸಲ್ಲಿ ತುಂಬಿಕೊಳ್ಳುತ್ತೋ ಆವಾಗ ನಾವು ಹೆಚ್ಚು ಉತ್ಸಾಹವಾಗಿ ಮಾಡ್ತೀವಿ. ಆದ್ದರಿಂದ ಜನರು ತೀರಾ ನಿರುತ್ಸಾಹಿಗಳಾದಾಗ ವರ್ಷದ ದಿನಗಳಲ್ಲಿ ಹಬ್ಬದ ಮೂಲಕ, ಉತ್ಸವಗಳ ಮೂಲಕ ಆ ಉತ್ಸಾಹವನ್ನ ಸಾಮೂಹಿಕ ಹೇಳಿದ್ನಲ್ಲ ಎಂಥದ್ದು, ಸಾಮೂಹಿಕ ಉತ್ಸಾಹವನ್ನ ತರುವಂತ ಪ್ರಯತ್ನ ಮಾಡ್ತೀವಿ. ಉತ್ಸವ ಅನ್ನೋದು ಸಾಮೂಹಿಕ ಉತ್ಸಾಹ, ಉಲ್ಲಾಸ ಅನ್ನೋದು ವೈಯಕ್ತಿಕ ಉತ್ಸಾಹ. ಅದು ಉತ್ಸಾಹಕ್ಕೆ ಸಂಬಂಧಪಟ್ಟಿದ್ದೇನೆ. ಥ್ಯಾಂಕ್ ಯು. ಪ್ರತಿಕ್ರಿಯೆ ಪ್ರಶ್ನೆಯನ್ನ ಮತ್ತೆ ಇದರಲ್ಲೂ ಹಾಕ್ಬೋದು. ಈಚೆಗೆ ಸ್ವಲ್ಪ ಹಾಕ್ತಾ ಇದ್ದಾರೆ ಒಂದಷ್ಟು ಜನ. ಕೆಲವರು ತಾವು ಅದನ್ನ ಸೌಕರ್ಯನ ಉಪಯೋಗಿಸ್ಕೋಬಹುದು, ವಿಷಯನ ಸೂಚಿಸ್ಬೋದು. ಮುಂದಿನ ಸರಣಿಗೆ ಈ ವಿಷಯದ ಬಗ್ಗೆ ಮಾತಾಡಿ ಅಂತ, ಅದರ ಕಡೆ ಕೂಡ ಸ್ವಲ್ಪ ಗಮನ ಕೊಡಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೇನೆ. ಆವಾಗ ನಮ್ಮ ಉತ್ಸಾಹ ಹೆಚ್ಚುತ್ತೆ. ಪರವಾಗಿಲ್ಲ, ಕೇಳೋರು ಇನ್ನೂ ತಿಳ್ಕೊಳ್ಬೇಕು ಅನ್ನುವಂತಹ ಒಂದು ಉತ್ಸಾಹ ಇದೆ ಅಂತ. ನನ್ನ ಕಾಳಜಿ ಏನು ಅಂದ್ರೆ, ತರಗತಿಗಳಲ್ಲಿ, ಕಚೇರಿಗಳಲ್ಲಿ, ಬಸ್ಸಲ್ಲಿ ಯಾರ ಮುಖದಲ್ಲೂ ಉತ್ಸಾಹವೇ ಇಲ್ಲ. ಅದು ತುಂಬಾ ಗಾಬರಿ ಹುಟ್ಟುವಂತ ಸಮಸ್ಯೆ. ಅದು ಸಾಮಾಜಿಕ ಅಸ್ವಾಸ್ಥ್ಯ ಅಂತ ನಾನು ಪರಿಗಣಿಸ್ತೀನಿ. ಅದಕ್ಕೆ ನಾವೆಲ್ಲರೂ ಈಗ ಆ ಉತ್ಸಾಹದ ವಾತಾವರಣ ನಾವು ತಂದ್ಕೊಳ್ಳೋದು ಅಷ್ಟೇ ಅಲ್ಲ, ಇನ್ನೊಬ್ರಿಗೆ ಉತ್ಸಾಹ ತಂದ್ಕೊಡೋದು. ಅದು ಮುಂದಿನ ಚರ್ಚೆಯಲ್ಲಿ ಅದು ಬರುತ್ತೆ. ನಾನ್ ತಂದ್ಕೊಳ್ಳೋದು ಅಷ್ಟೇ ಸಾಲದು. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ಈ ಸಹಜ ಧರ್ಮ ಪರಧರ್ಮ ಆಚರಿಸೋದು ಹೇಗೆ ಅನ್ನೋದು ಮುಂದಿನ ಸರಣಿಯಲ್ಲಿ ಬರಬೇಕಾದಂತಹ ವಿಷಯ ಅನ್ನುವಂಥದ್ದನ್ನ ನಿಮ್ಮ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತೀನಿ. ತುಂಬಾ ನಾವು ತಂದ್ಕೊಳ್ಳೋದಕ್ಕಿಂತ ಕಷ್ಟ ಇನ್ನೊಬ್ರಿಗೆ ತಂದ್ಕೊಡೋದು. ಅದು ನಿಮಗೆ ಗೊತ್ತಿರುತ್ತೆ, ಅನುಭವಕ್ಕೆ ಬಂದಿರುತ್ತೆ. ನಾನು ಹೇಳ್ದೆ ಅಂತೇನು ಒಪ್ಕೋಬೇಕಾಗಿಲ್ಲ, ನಿಮ್ಮ ಅನುಭವಕ್ಕೆ ಬಂದಿರುತ್ತದೆ. ನಾವು ತಂದ್ಕೊಳ್ಳೋದೇ ಕಷ್ಟ, ಇನ್ನೊಬ್ರಿಗೆ ತಂದ್ಕೊಡೋದು ಇನ್ನೂ ಕಷ್ಟ. ಅದೇ ಕಷ್ಟ ಅಂದ್ರೆ ರೂಢಿ ಇಲ್ಲ ಅಷ್ಟೇ. ರೂಢಿ ಮಾಡ್ಕೊಂಡು ಅದು ಇಟ್ ಬಿಕಮ್ಸ್ ಸೆಕೆಂಡ್ ನೇಚರ್. ಕಷ್ಟವೂ ಇಲ್ಲ, ಏನಿಲ್ಲ. ಮುಗಿಸ್ಬೋದಪ್ಪ? ಸರಿ, ಮುಗಿಸೋಣ. ಮತ್ತೆ ಪ್ರಶ್ನೆಗಳಿದ್ರೆ ದಂಡದಲ್ಲಿ ಕೇಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ ಭೇಟಿ ಆಗೋಣ. ಸರ್ ಹೇಳ್ದಂಗೆ ಆದಷ್ಟು ಬಹುಶಃ 22ನೇ ತಾರೀಕಿಗೆ ಆಗ್ಬೋದು. 22 ಅಂದ್ರೆ ಮುಂದಿನ ಸೋಮವಾರ ಆಗ್ಬೋದು. 22 ಸೋಮವಾರ. ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೆ. ನಮಸ್ಕಾರ, ಧನ್ಯವಾದಗಳು ಸರ್. ಓಕೆ.